ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಉಡುಪಿ ನಗರದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಇನ್ನೂ ಪರಿಹಾರವನ್ನು ಕಂಡುಕೊಂಡಿಲ್ಲ. ಮಳೆಗಾಲದ ಆರಂಭದಲ್ಲಿ ಇದೀಗ ಸಾಂಕ್ರಾಮಿಕ ರೋಗ ಭೀತಿಯೂ ಕೂಡ ಇಲ್ಲಿ ತಲೆದೇರಿದೆ. ಯಾಕಂದರೆ ನಾವು ಪ್ರೀ ಹಿಸ್ಟ್ರಿಯನ್ನು ಪರಿಗಣಿಸಿದಾಗ ಉಡುಪಿಯಲ್ಲಿ ಹಿಂದೊಮ್ಮೆ ಇದೇ ಸಮಯದಲ್ಲಿ ಮಳೆಗಾಲದ ಆರಂಭದ ಸಮಯದಲ್ಲಿ ಮತ್ತು ಮಳೆಗಾಲದಲ್ಲಿ ಡೆಂಗ್ಯೂ ಮತ್ತು ಇತರ ಸಾಂಕ್ರಾಮಿಕ ರೋಗಗಳು, ಕಾಲರಾದಂತಹ ರೋಗಗಳು ಕೂಡ ಪತ್ತೆಯಾಗಿದ್ದು ಒಂದಷ್ಟು ಗಂಭೀರ ಪರಿಣಾಮವನ್ನು ಕೂಡ ಈ ಭಾಗದಲ್ಲಿ ನೀಡಿತ್ತು. ಮತ್ತು ಇದೊಂದು ಎಂಡಮಿಕ್ ಪ್ರದೇಶ ಅಂತ, ಈ ಸಾಂಕ್ರಾಮಿಕ ರೋಗಗಳ ಎಂಡಮಿಕ್ ಪ್ರದೇಶ ಅಂತ ಕೂಡ ಗುರುತಿಸಲ್ಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಗರ ಭಾಗಗಳನ್ನು ಕಂಡಾಗ ಸ್ವಚ್ಛತೆಯ ಕೊರತೆಯಿಂದಾಗಿ ಸೊಳ್ಳೆಗಳ ತಾತ್ಕಾಲಿಕ ಸೊಳ್ಳೆ ಕೇಂದ್ರಗಳಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ಆರಂಭದಲ್ಲಿ ಇಲ್ಲಿ ಪ್ರಕರಣಗಳು ದಾಖಲಾಗಿರುವುದು ಕೂಡ ಒಂದಷ್ಟು ಆತಂಕವನ್ನು ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ನಗರದ ಸ್ವಚ್ಛತೆಗೆ ನಗರಸಭೆ ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೈಗೊಂಡಿದೆ, ಅದರೊಂದಿಗೆ ಜನರ ಆರೋಗ್ಯದ ನಿಟ್ಟಿನಲ್ಲಿ ಸ್ಥಾಪಿಸಲಾದಂಥ ಮತ್ತು ಕಾಲಕಾಲಕ್ಕೆ ಮೇಲ್ದರ್ಜೆಗೆ ಏರಿಸುವಂಥ ಪ್ರಸ್ತಾವನೆಯಿಂದ ಮತ್ತು ಇತ್ತೀಚೆಗೆ ಮೇಲ್ದರ್ಜೆಗೆ ಏರಿಸಲ್ಪಟ್ಟ ಸರ್ಕಾರಿ ಆಸ್ಪತ್ರೆಗಳ ಕೆಲವೊಂದು ಅವ್ಯವಸ್ಥೆಗಳ ಬಗ್ಗೆಯೂ ಕೂಡ, ಮತ್ತು ಉಡುಪಿ ನಗರದ ಈ ಚರಂಡಿಗಳು ಮತ್ತು ತೋಡುಗಳ ಹೂಳೆತ್ತುವಿಕೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ಕೂಡ ಆಗದಿರುವುದರ ಹಿನ್ನೆಲೆಯಲ್ಲಿಯೂ ಕೂಡ ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಮಂಡನೆ ಮಾಡಲಿದ್ದಾರೆ ನಮ್ಮ ಈ ಭಾಗದ ಖ್ಯಾತ ಸಮಾಜ ಸೇವಕರಾದಂತಹ ಶ್ರೀಯುತ ನಿತ್ಯಾನಂದ ಒಳಕಾಡು ಅವರು. ಬನ್ನಿ ವೀಕ್ಷಕರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾನ್ಯ ನಿತ್ಯಾನಂದ ಒಳಕಾಡು ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂತಹ ಸ್ವಾಗತ. ಮತ್ತು ಉಡುಪಿಯ ನಗರದ ಮತ್ತು ಉಡುಪಿಯ ಪರಿಸರದ ಬಗೆಗಿನ ಎಲ್ಲ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ತಮ್ಮ ಶ್ಲಾಘನೀಯ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ತಮ್ಮಲ್ಲಿರುವಂತಹ ಆತಂಕ ಅಂದರೆ ಇಲ್ಲಿ ಈ ಸಾಂಕ್ರಾಮಿಕ ರೋಗಗಳು ಇನ್ನೇನು ಆರಂಭವಾಗುವ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಪರಿಸರವನ್ನು ಕಂಡಾಗಲೇ ನಮಗೆ ಗೊತ್ತಾಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ತಾವು ಯೋಚಿಸ್ತಾ ಇದ್ದೀರಿ. ಈ ಭೀತಿ ಎಷ್ಟರ ಮಟ್ಟಿಗೆ ಇದೆ? ಇದರಲ್ಲಿ ಸತ್ಯಾಂಶ ಇದೆಯಾ ಅಥವಾ ಕೇವಲ ಇದೊಂದು ಭ್ರಮೆಯ? ಈಗ ಇತ್ತೀಚೆಗೆ ಒಂದು 10-15 ದಿವಸದ ಹಿಂದೆ ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಉದ್ಭವಿಸಿದೆ. ಈ ಮಳೆ ಶುರುವಾಗ ಮೊದಲೇ ಇತ್ತು. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಕಡೆಗೆ ಹೋದ್ರೂ ಕೂಡ ಸೊಳ್ಳೆಗಳ ರಾಶಿ, ಎಲ್ಲಿ ಹೋದ್ರೂ ಕೂಡ ಕಸಗಳ ರಾಶಿ, ಯಾವ ಮೂಲೆಗೆ ಹೋದ್ರು, ಯಾವ ತೋಡಿನ ಹತ್ತಿರ ಹೋದ್ರು ಎಲ್ಲ ಕಡೆಯಲ್ಲೂ ಕಸದ ರಾಶಿ ಇರುವ ಕಾರಣ ಈ ಸೊಳ್ಳೆಗಳಿಗೆ ಅವಕಾಶ ಕೊಟ್ಟಂತಾಗ ಆಗಿದೆ. ಯಾಕಂದ್ರೆ ಈಗ ನಾನೇ ಇದ್ದೇನೆ. ಈಗ ಮೊನ್ನೆ ಇತ್ತೀಚೆಗೆ ಒಂದು 10 ದಿವಸದ ಹಿಂದೆ ನಾವು ಇಲ್ಲಿ ಪರಿಸರದ ಈ ಒಳಚರಂಡಿಯ ನೀರುಗಳನ್ನು ಈ ಮಳೆ ನೀರು ಹೋಗುವ ತೋಡಿಗೆ ಬಿಡುವಂತಹ ಕ್ರಮವನ್ನು ನಗರಸಭೆಯವರು ಹಮ್ಮಿಕೊಂಡಿದ್ರು. ಅದನ್ನು ನಾನು ಪರಿಶೀಲನೆ ಮಾಡಿ ಅದನ್ನು ಹುಡುಕಿಕೊಂಡು ಹಿಡಿದು ಬಿಟ್ಟೆ. ಅದನ್ನು ಹಿಡಿಯುವಾಗ ಅವರು ಹೇಳಿದ್ರು, ಅದು ತೋಡಿನಲ್ಲಿ ಬರುವಂಥ ಡ್ರೈನೇಜ್ ನೀರಲ್ಲ, ಅದು ನೀರಲ್ಲ, ಇದು ನೀರು ಅಂತೇಳಿ ಸುಮ್ಮನೆ ಸುಳ್ಳು ಒಂದು ಮಾತನ್ನು ಹೇಳಿಕೊಂಡು ನಮ್ಮ ಜನರನ್ನು ಫೂಲ್ ಮಾಡ್ತಿದ್ದಾರೆ. ಆದರೂ ಕೂಡ ನಾನು ಬಿಡದೇ ಇದ್ದ ಕಾರಣ ನಾನು ಎಲ್ಲಿ ಚರಂಡಿಗಳು ನೀರು ಬರ್ತವೆ ಅಂತ ಹುಡುಕಿಕೊಂಡು ಹೋಗಿ ನೋಡುವಾಗ ಅದು ಒಂದು ಬೃಹತ್ ಮಾಡಿಯ ಕಟ್ಟಡದ್ದು ಎಲ್ಲ ರೀತಿಯ ದೊಡ್ಡ ದೊಡ್ಡ ಕಟ್ಟಡಗಳಿರುವಂತಹ ನೀರನ್ನು ಓಪನ್ ಆಗಿ ತಿಂಗಳುಗಟ್ಟಲೆ ಸ್ಟಾಕ್ ಮಾಡಿ ಓಪನ್ ಆಗಿ ಈ ಮಳೆ ನೀರು ಬರುವಂತ ಚರಣಿಗೆ ಬಿಡುವಂತ ವ್ಯವಸ್ಥೆ ಈಗ ಇದೆ. ಹಾಗಾಗಿ ನಮ್ಮ ಇಲ್ಲಿ ಕಲಸಂಕ ಪರಿಸರದಲ್ಲಿ ಅಂಡರ್ ಡ್ರೈನೇಜ್ ಬಿಟ್ಟರೆ ಅದು ಅಂಡರ್ ಡ್ರೈನೇಜ್ಗೆ ಹೋಗುದಿಲ್ಲ, ಮತ್ತೆ ಅಲ್ಲಿ ಸಂಪರ್ಕ ಮಾಡಲಿಕ್ಕೆ ಅವರಿಗೆ ಕೊರತೆ ಇರುವ ಕಾರಣ ಇದನ್ನು ಓಪನ್ ಆಗಿ ಟ್ಯಾಂಕ್ ಇಲ್ಲಿ ತುಂಬಿಸಿಕೊಂಡು ಓಪನ್ ಆಗಿ ರಾತ್ರಿ ಹೊತ್ತಿಗೆ 3 ಗಂಟೆ ಹೊತ್ತಿಗೆ ಎಷ್ಟು ಹೊತ್ತಿಗೆ ಯಾವಾಗ ಬಿಟ್ಟು ಬಿಡ್ತಾರೆ. ಹಾಗಾಗಿ ನಮ್ಮ ಈ ಇಂದ್ರಾಣಿ ನದಿ ಕಲಸಂಕ ಅಲ್ಲಿ ಇರುವಾಗ ಈ ತೋಡಿನ ನೀರು ಯಾವುದಿದೆ ಅದೆಲ್ಲ ಬರುವಂತದ್ದು ನಮ್ಮ ತ್ಯಾಜ್ಯ ನೀರು. ಈ ಗಂಭೀರ ವಿಷಯ ಯಾರಿಗೂ ಗೊತ್ತಾಗಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದು ಗೊತ್ತಿದ್ರೂ ಕೂಡ ಅದನ್ನು ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈಗ ನನ್ನ ಮನೆಯ ನೀರು ಚರಂಡಿಯಲ್ಲಿ ಹೋಗುವಾಗ ನಾನು ಮಾತಾಡ್ಲಿಕ್ಕಾಗುತ್ತಾ? ಹಾಗೆ ಎಲ್ಲರೂ ಕೂಡ ಬೃಹತ್ ಮಾಡಿ ಕಟ್ಟಡಗಳಲ್ಲಿ ಎಲ್ಲ ಹೆಚ್ಚಿನ ಕಡೆಯಲ್ಲಿ ಸಮಸ್ಯೆ ಇದ್ದ ಕಾರಣ ಅದನ್ನು ಯಾರು ಮಾತನಾಡುದಿಲ್ಲ. ಮಾತನಾಡಿದವರಿಗೆ ಹೋದರೆ ಡೆಂಗ್ಯೂ ಬರ್ತದೆ. ಹಾಗೆ ನಾನು ಇಲ್ಲಿ ಪರಿಶೀಲನೆ ಮಾಡಿ ಎಲ್ಲ ಇತ್ತೀಚೆಗೆ ಮೊನ್ನೆ ಎಲ್ಲ ಮಾಡಿ ನೋಡುವಾಗ ಇಡೀ ಪರಿಸರದಲ್ಲಿ ತೋಡಿಗೆ ಡ್ರೈನೇಜ್ ನೀರು ಬರ್ತಿತ್ತು. ಬಟ್ ಪರಿಸರ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಪರಿಸರ ಅಧಿಕಾರಿಗಳನ್ನು ಕರೆದ್ರು ಕೂಡ, ಇಂಜಿನಿಯರ್ ಕರೆದ್ರು ಕೂಡ ಹಾಗೆ ಸರ್ ಅದು ಡ್ರೈನೇಜ್ ಇದು ಬ್ಲಾಕ್ ಆಗಿದೆ ಹೇಳ್ತಾರೆ. ಅದನ್ನು ನಿನ್ನೆ ರಾತ್ರಿ ಹೋಗಿ ಸರಿ ಮಾಡಿದ್ದಾರೆ ಹೇಳ್ತಾರೆ. ಆ ಡ್ರೈನೇಜ್ ಸರಿ ಮಾಡಿ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ಲಿಕ್ಕಾದ್ರೆ ಡ್ರೈನೇಜಿನಲ್ಲಿ ನೀರು ಸರಾಗವಾಗಿ ಹೋಗ್ತಿದೆ. ಹಾಗಾಗಿ ಎಲ್ಲವನ್ನು ಅವರು ಸುಳ್ಳು ಅಪಾದನೆ ಅಂದ್ರೆ ಹೇಳುವೇ ಇಲ್ಲ. ಈಗ ಅಲ್ಲಿ ವರ್ಕರ್ಗೆ ಎಲ್ಲರಿಗೂ ಗೊತ್ತುಂಟು. ಆ ವರ್ಕರ್ ಕೂಡ ಹೇಳ್ಬಾರ್ದು ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಸಂಬಳದ ಕೊರತೆ ಇರ್ತದೆ. ಹಾಗಿರುವಾಗ ಅದರಲ್ಲಿಯೂ ಕೂಡ ಸಮಸ್ಯೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಬಹಳಷ್ಟು
ನಗರಸಭೆ ವ್ಯಾಪ್ತಿಯಲ್ಲಿ ನೀರು ಚರಂಡಿಗೆ ಮಳೆ ನೀರು ಚರಂಡಿಗೆ ಹೋಗೋ ನೀರಿಗೆಲ್ಲ ಹೋಗಿ ನಾನಾ ರೀತಿಯ ರೋಗಗಳು, ಸಾಂಕ್ರಾಮಿಕ ರೋಗಗಳು ಈಗ ಹಬ್ಬಿದೆ. ಅದು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಡೆಂಗ್ಯೂ, ನಾನು ಕೂಡ ಸರ್ಕಾರಿ ಆಸ್ಪತ್ರೆಗೆ ಮೊನ್ನೆ ಶನಿವಾರ ದಿವಸ ನಾನು ಬ್ಲಡ್ ಚೆಕಪ್ ಮಾಡಿ ಹೋಗಿದೆ. ಅದರಲ್ಲಿ ನಮ್ದು ಏನು ಪ್ಲೇಟ್ಲೆಟ್ ಏನೋ ಕಡಿಮೆ ಇದ್ದ ಕಾರಣ ನಾನು ಆದಿತ್ಯ ಅವರ ಅಡ್ಮಿಟ್ ಮಾಡುವಂತ ಹೋಗುವಾಗ, ಆದಿತ್ಯ ಅವರ ಹೋಗಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗುವಾಗ ನನಗೆ ಜ್ವರಕ್ಕೆ ಮತ್ತು ಬೇಕಾಗುವಂತ ಡೆಂಗ್ಯೂಗೆ ಬೇಕಾಗುವಂತ ಔಷಧಿಯನ್ನು ಚೀಟಿಯನ್ನು ಬರೆದು ಕೊಟ್ಟರು. ನನಗೆ ಡೆಂಗ್ಯೂ ರೋಗಕ್ಕೆ ತಾವು ಕೂಡ ಹೌದು, ನಾನು ತುತ್ತಾಗಿದ್ದೇನೆ. 1 ವಾರ ದಿವಸ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ. ಅದು ಕೂಡ ನನ್ನ ಸರ್ಕಾರಿ ಗಂಭೀರ ವಿಷಯ. ಇದರ ಹೊಣೆಯನ್ನು ಯಾರು ಹೊರಬೇಕು ಸರ್? ಈಗ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇಲ್ಲ, ಈಗ ಆಡಳಿತಾಧಿಕಾರಿಗಳು ಚುಕ್ಕಾಣಿಯನ್ನು ವಹಿಸಿಕೊಂಡಿದ್ದಾರೆ, ಪೌರಾಯುಕ್ತರು ಇದ್ದಾರೆ, ಜಿಲ್ಲಾಧಿಕಾರಿಗಳು ಇದ್ದಾರೆ. ಈ ಹೊಣೆಗಾರಿಕೆಯನ್ನು ಅವರು ಸಮರ್ಥವಾಗಿ ನಿರ್ವಹಿಸಲಿಲ್ವಾ? ಅಥವಾ ಈ ಎಲ್ಲ ಸಮಸ್ಯೆಗಳು, ಯಾಕಂದರೆ ಸ್ವಚ್ಛ ನಗರ ಸುಂದರ ಉಡುಪಿ ಎನ್ನುವಂಥ ಕಲ್ಪನೆಗಳೆಲ್ಲ ಬಹಳಷ್ಟು ಇತ್ತು, ಹಿಂದೆಯೂ ಇದೇ ರೀತಿ ಇತ್ತ ಅಥವಾ ಇದು ಕೇವಲ ಈ ಬಾರಿಯ ಡೆಂಗ್ಯೂ ಮತ್ತು ಇಂಥ ಸಾಂಕ್ರಾಮಿಕ ರೋಗಗಳು ಖಡಕ್ಕಾಗಿ ಬಂದದ್ದು ಈ ಬಾರಿ ಮಾತ್ರ? ಇತ್ತು, ಇಲ್ಲ ಅಂತ ಹೇಳಿಲ್ಲ, ಈ ಬಾರಿ ಮಾತ್ರ. ಆದ್ರೂ ಕೂಡ ಈ ನಮ್ಮ ತ್ಯಾಜ್ಯ ಹರಿಯುವುದರಿಂದ ಅಥವಾ ಇನ್ನಿತರ ಈಗ ಮಾತ್ರ ಇರ್ತದೆ ಅಲ್ಲ, ಹಿಂದೆ ಇದ್ರೂ ಕೂಡ ತ್ಯಾಜ್ಯಗಳು ಹರಿದು ಹೋಗುದ ಸರಾಗವಾಗಿ ಹರಿದು ಹೋಗುವಂತದ್ದು ಇತ್ತು. ಆವಾಗ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಇತ್ತು. ಆದರೂ ಕೂಡ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಮೂಲಗಳು ಕಸದ ರಾಶಿಗಳಿವೆ. ಅದನ್ನು ಹೇಗೆ ಸರಿ ಮಾಡಿಸುವುದು ಅಂತ ಹೇಳಿದ್ರೆ ಈಗ ಎಲ್ಲ ನಗರಸಭೆಯವರು ಕೂಡ ಅದನ್ನು ಎಷ್ಟು ಸರಿ ಮಾಡಿದ್ರು ಕೂಡ ಆಗುದಿಲ್ಲ. ನೋಡಿ, ಇತ್ತೀಚೆಗೆ ಒಂದು 4-5 ದಿವಸದ ಹಿಂದೆ ನನಗೆ ಡೆಂಗ್ಯೂ ಬಂದ ಕಾರಣ ನಾನು, ಯಾಕಂತ ಹೇಳಿದ್ರೆ ನಾನು ಡೆಂಗ್ಯೂ ಬಂದ ಪ್ರದೇಶ ಅಂತ ಹೇಳಿದ್ರೆ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರುವ ಎದುರುಗಡೆ ಇರುವ ಗುಂಡಿಯ ಪ್ರದೇಶ, ಇನ್ನೊಂದು ನಮ್ಮ ಇಲ್ಲಿ ಕಲ್ಸಂಕದ ಪ್ರದೇಶಕ್ಕೆ ನಾನು 2 ಕಡೆಗೆ ಹೋಗಿ ನಾನು ಡೆಂಗ್ಯೂವನ್ನು ಅನುಭವಿಸಿದ್ದೇನೆ. ಅದು ಯಾಕಂದ್ರೆ ಪ್ರಮುಖವಾಗಿ ಇರುವಂತದ್ದು ಇಲ್ಲಿ ನಮ್ಮ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಎದುರುಗಡೆ ರಸ್ತೆಯ ಬದಿಯಲ್ಲಿ 4 ಬದಿಯಲ್ಲಿ ಕೂಡ ರಾಶಿ ಕಸದ ರಾಶಿಗಳು ಯಾವತ್ತೂ 3-4 ವರ್ಷ ಹಿಂದಿನ ಕಸದ ನಿರ್ವಹಣೆ ಯಾರ ಜವಾಬ್ದಾರಿ ಸರ್? ಅದು ನಿಜವಾಗಿ ನಿರ್ವಹಣೆ ಇರುವಂತದ್ದು ಸರ್ಕಾರದ ಜಾಗದು, ಅದು ಸರ್ಕಾರಿ ಆಸ್ಪತ್ರೆಗೆ ಬಿಟ್ಟುಕೊಟ್ಟದ್ದು. ಅದನ್ನು ನಗರಸಭೆಯವರು ಬಿಟ್ಟು ಕೊಡ್ಬೇಕಂತ ಹೇಳುವಾಗ ಆಗ ಸರ್ಕಾರಿ ಆಸ್ಪತ್ರೆ ನಮಗೆ ಬಿಡುಕೊಡ್ಲಿಕ್ಕೆ ಆಗುದಿಲ್ಲ, ಇದು ಸರ್ಕಾರಿ ಆಸ್ಪತ್ರೆಗೆ ಅಂತ ಇಡುವಂತ ಸೀಮಿತವಾದಂತ ಸ್ಥಳ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ನಗರಸಭೆಯ ಪಾತ್ರ ಇಲ್ಲ. ಆಗಿರುವಾಗ ನಾನು ಇದರ ಹೋರಾಟ ಮಾಡಿದ್ದು ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರಿಗೆ ನಾನು ಹೋರಾಟ ಮಾಡಿದ್ದೇನೆ. ಯಾಕಂದ್ರೆ ಇತ್ತೀಚೆಗೆ ನಾನು ಮೊನ್ನೆ ಆಗಿದೆ, ಇವತ್ತು ನಿನ್ನೆ ಅದನ್ನು ಇರುವಂತಹ ಒಂದು 2 ಟೆಂಪೋ, ದೊಡ್ಡ ಟೆಂಪೋದಷ್ಟು ಕಸಗಳನ್ನು, ಕೊಳತುವಾದಂತಹ ಕಸಗಳನ್ನು ವಿಲೇವಾರಿ ಮಾಡಿದ್ದಾರೆ ನಿನ್ನೆ. ಯಾಕಂದ್ರೆ ಅದರಲ್ಲಿ ಬರುವಂತಹ ಸಾಂಕ್ರಾಮಿಕ ರೋಗ ಇಡೀ ನಗರಸಭೆ ಹೊರತುಪಡಿಸಿ, ಅಲ್ಲಿ ನಗರಸಭೆ ಕಚೇರಿ ಇದೆ, ಶಾಲೆಗಳು ಇದೆ, ಮತ್ತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಇದೆ, ಆ ಕಡೆಯಿಂದ ಸಂಸ್ಕೃತ ಕಾಲೇಜು, ಎಲ್ಲಾ ಕಡೆಯಲ್ಲಿರುವಂತಹ ಅಂಗಡಿ ಮಟ್ಟಗಳಿರುವಂತಹ ಜಾಗದಲ್ಲಿ ಕೂಡ ಬಹಳಷ್ಟು ರೀತಿಯ ಸೊಳ್ಳೆಗಳ ಕಾಟ ಇದೆ. ಯಾಕಂತ ಹೇಳಿದ್ರೆ ನಾನು ಇರುವಂತಹ ಆಫೀಸು ಅಲ್ಲೇ, ಆ ಕಚೇರಿ ಎದುರುಗಡೆ 2-3 ಒಂದೇ ಮನೆಯಲ್ಲಿ 3 ಮಕ್ಕಳಿಗೆ ಡೆಂಗ್ಯೂ ಹರಡಿದೆ. ಆ ಕಡೆಯಿಂದ ಹೋಟೆಲ್ಗಳಲ್ಲಿ ಡೆಂಗ್ಯೂ ಹರಡಿದೆ. ಇಲ್ಲಿ ನಮ್ಮ ಖಾಸಗಿ ಆಸ್ಪತ್ರೆ, ಮಿತ್ರ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಏನಪ್ಪ ಇದು ಮಾರುತಿ ವೀತಿಕ ಚಿತ್ರದುರ್ಗ ಸರ್ಕಾರದಲ್ಲಿ ಏನು ಡೆಂಗ್ಯೂಗಳ ರಾಶಿ ಬಿದ್ದಿದ್ದಾವ ಅಂತೇಳಿ ಡಾಕ್ಟರ್ ಅವರು ಹೇಳ್ತಾರೆ. ಅದೇ ನಾನು ನಿನ್ನೆ ಪ್ರಸ್ತಾವನೆ ಮಾಡಿದೆ, ಯಾರ ಹತ್ರ, ಜಿಲ್ಲಾ ಸರ್ಜನ್ ಹತ್ರ ಪ್ರಸ್ತಾವನೆ ಮಾಡಿದೆ. ಸರ್, ನೀವು ಡೆಂಗ್ಯೂ ಇಲ್ಲ ಅಂತ ಹೇಳ್ತಿದ್ದೀರಿ, ನಮಗೆ ಕೂಡ ಡೆಂಗ್ಯೂ ಬಂದಿದೆ. ಉದಾಹರಣೆ ನಾನಿದ್ದೇನೆ, ಎಲ್ಲ ಕಡೆಗೆ ಬಂದಿದೆ. ಅದು ಅಲ್ಲದೆ ಖಾಸಗಿ ಆಸ್ಪತ್ರೆಗೆ ಬಂದ ನನಗೆ ಲಗಾವಿಲ್ಲ ಹೇಳಿಬಿಟ್ರು. ಹಾಗಾದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಬಂದ ಯಾಕೆ ರಗವಿಲ್ಲ ಅಂತ ಆಗ್ತದೆ? ಇವರು ವೀಕ್ಷಣೆ ಮಾಡಬೇಕು, ನಮ್ಮಲ್ಲಿ ಬರುದಿಲ್ಲ, ಯಾಕೆ ಬರುದಿಲ್ಲ ಡೆಂಗ್ಯೂ ಅವರು ಯಾಕೆ ಬರುದಿಲ್ಲ ಅಂತ ಹೇಳಿ ಮದ್ದಿಲ್ಲ. ಈಗ ಮದ್ದು ಇದ್ರೆ ಮಾತ್ರ ಡೆಂಗ್ಯೂಗೆ ಅವನ ಆರೋಗ್ಯದ ಬಗ್ಗೆ ಅವರಿಗೆ ಆಲೋಚನೆ ಇಲ್ಲದಿದ್ರೆ ಎಲ್ಲಿ ಮದ್ದು ಸರಿ ಕೊಡ್ತಾರೆ ಅಲ್ಲಿಗೆ ಹೋಗ್ಬೇಕು ವಿನ ಕೊಡದಿದ್ದರೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಜಿಲ್ಲಾ ಆರೋಗ್ಯ ಇಲಾಖೆ ಇದರ ಬಗ್ಗೆ ಒಂದಷ್ಟು ಗಂಭೀರವಾಗಿ ಇಲ್ಲ, ಅವರು ಡೆಂಗ್ಯೂ ಇಲ್ಲ ಅಂತ ಹೇಳ್ತಾರೆ. ಡೆಂಗ್ಯೂ ಇಲ್ಲ ಅಂತ ಹೇಳಿದ್ಮೇಲೆ ಗಂಭೀರ ಆಲೋಚನೆ ಮಾಡೋದು ಎಲ್ಲಿ ಬರ್ತದೆ? ಪ್ರಕರಣಗಳ ಪತ್ತೆ ಹಚ್ಚಿ ಒಂದಷ್ಟು ಡಾಟಾ ಸಂಗ್ರಹ ಎಲ್ಲ ಮಾಡ್ತಾರೆ. ಅದು ಇತ್ತೀಚೆಗೆ 2 ದಿವಸ ಆಯ್ತು. ಈಗ ನನಗೆ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ, ನನಗೆ ನನ್ನ ಆರೋಗ್ಯದಲ್ಲೇ ಸ್ವಲ್ಪ ಏರುಪೇರಾದ ಕಾರಣ ನನಗೆ ಅದು ಹೋಗ್ಲಿಕ್ಕೆ ಅಲ್ಲಿ ಆಗಲಿಕ್ಕೆ ಅಂತ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ. ಆಗಿರುವಾಗ ಈಗ ನಾನು ಒಂದು 2-3 ದಿವಸದಲ್ಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಂಡು ನಾನು ಅದರ ಬಗ್ಗೆ ನಾನು ಹೋರಾಟವನ್ನು ಕೂಡ ನಾನು ಮಾಡಲು ಸಿದ್ಧನಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಬಂದ ಪ್ರಶ್ನೆ ಅಲ್ಲ, ಇಡೀ ಊರಿನ ಜನರಿಗೆ ಅಲ್ಲಿ ಡೆಂಗ್ಯೂ ಕಾಯಿಲೆ ಬಂದು ನರಳುತ್ತಿದ್ದಾರೆ. ಪಾಪ ಒಂದು ಕಡೆಯಿಂದ ಕೆಲಸ ಇರುವುದಿಲ್ಲ. ಪ್ರಕಾರ ಎಷ್ಟು ಪ್ರಕರಣಗಳು ದಾಖಲಾಗಿವೆ? ಇದು ಕ್ರಮ ಪ್ರಕಾರ ಅಂತ ಹೇಳಿದ್ರೆ ನಗರಸಭೆಯವರು ಇಲ್ಲಿ ಹೇಳ್ತಾರೆ, ಇಲ್ಲಿ ಜಿಲ್ಲಾಸ್ಪತ್ರೆ ಹೇಳ್ತಾರೆ, ನಮ್ಮಲ್ಲಿ ಯಾವುದು ಬರ್ಲಿಲ್ಲ ಹೇಳ್ತಾರೆ, 1-2 ಬಂದಿರಬಹುದು ಅಂತಲೇ. ಖಾಸಗಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಬಂದಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಉಚಿತವಾಗಿ ತೀರಾ ಒಂದು ಸುಲಭ ರೀತಿಯಲ್ಲಿ ಸಿಗುವಂತದ್ದು ಖಾಸಗಿ ಆಸ್ಪತ್ರೆಯಲ್ಲಿ. ಯಾಕಂದ್ರೆ ನಾನು ಕೂಡ ಖಾಸಗಿ ಆಸ್ಪತ್ರೆ ಹೋದೆ. ಯಾಕಂದ್ರೆ ನನಗೆ ನನ್ನ ಒಂದು ಸಮಾಜ ಸೇವೆಯನ್ನು ಗುರುತುಪಡಿಸಿ ಗಾಂಧಿ ಆಸ್ಪತ್ರೆಯವರು ನನಗೆ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಹಾಗೆ ನೀವು ಬೇರೆಯವರಾದ್ರೆ 30-40 ಸಾವಿರ ರೂಪಾಯಿ ಕಟ್ಟುವಂತ ಪರಿಸ್ಥಿತಿ ಬರ್ತದೆ. ಎಲ್ಲೇ ಹೋಗುದು ಜನರು? ಒಂದು ಸೊಳ್ಳೆ
ಒಂದು ಕಸದ ನಿಮಿತ್ತ ಬರುವಂತ ಒಂದು ಸೊಳ್ಳೆ ಕಚ್ಚಿ ಅವನು 30-40 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅವ್ರು ಎಲ್ಲಿ ಹೋಗ್ಬೇಕಾಗ್ತದೆ. ಇದು ಸರ್ಕಾರದ ಸೊಳ್ಳೆಗಳ ನಿಯಂತ್ರಣಕ್ಕಾದ್ರೂ ಆರೋಗ್ಯ ಇಲಾಖೆ, ಪರಿಸರ ಇಲಾಖೆ ಅದು ಕೂಡ ಹೇಳಿದೆ. ಸೊಳ್ಳೆ ನಿಯಂತ್ರಣ ಹೇಳ್ತಾರೆ, ಜಿಲ್ಲಾ ಸರ್ಜನ್ ಹೇಳ್ತಾರೆ, ಫಾಗಿಂಗ್ ಆಗಿರಬಹುದು. ನಾವು ಅಲ್ಲಿ ಒಳಗಡೆ ಎಲ್ಲ ಇದು ಕ್ರಿಮಿನಾಶಕ ನಾಶಕವನ್ನು ಸಿಂಪಡಿಸಿದ್ದೇವೆ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ ಕ್ರಿಮಿನಾಶಕ ಸಿಂಪಡಣೆ ಮಾಡಿಸಿದ್ರೆ ಎಲ್ಲಿ ಸರ್ ಹೇಳಿದಕ್ಕೆ, ಅದಕ್ಕೆ ನಾನು ಸಿಂಪಡಿಸಿದ್ದಲ್ಲ, ಅದು ಬೇರೆಯವರು ಸಿಂಪಡಿಸುದು. ಅವರದ್ದು ಹೇಳಲಿಕ್ಕೆ ಯಾರ ಕಾರಣ ಇದೆ, ಎಲ್ಲವೂ ಇದೆ ಅವರ ಹತ್ರ. ಹಾಗಿರುವಾಗ ಈಗ ಜಿಲ್ಲಾ ಸರ್ಜನ್ ಬಹಳ ಹುಷಾರಿದ್ದಾರೆ, ಮಾತಾಡ್ಲಿಕ್ಕಂತೂ ಬಹಳ ಹುಷಾರಿದ್ದಾರೆ. ಹಾಗಾಗಿ ಅವರ ಹತ್ರ ಮಾತಾಡುವವರು ಅಂತ ಅದೇ ರೀತಿ ಮಾತಾಡುವವರು ಬೇಕಾಗ್ತದೆ. ಹಾಗಾಗಿ ಡೆಂಗ್ಯೂ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಅಂದ್ರೆ ಇದರ ವೈಫಲ್ಯವನ್ನ ತಾವು ಯಾರ ತಲೆಗೆ ಕಟ್ತೀರಿ? ನಗರಸಭೆಗೋ, ಆರೋಗ್ಯ ಇಲಾಖೆಗೋ, ಯಾರಿಗೆ? ಅದು ಎರಡು ಕಡೆ ಕಟ್ಟಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಗರಸಭೆಯೂ ತಪ್ಪಿದೆ, ಜಿಲ್ಲಾಸ್ಪತ್ರೆಯೂ ತಪ್ಪಿದೆ. ಯಾಕಂದ್ರೆ ನಗರಸಭೆ ಮಳೆಗಾಲದ ಪೂರ್ವ ಸಿದ್ಧತೆಯನ್ನು ಮಾಡ್ಬೇಕಂತ ಹೇಳಿ ಎಲ್ಲಾ ಕಡೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಆಗಿದೆ, ಎಲ್ಲಾ ಕಡೆಯಲ್ಲಿ ಮೀಟಿಂಗ್ ಆಗಿದೆ. ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಡ್ರೋನ್ ಹಾಕಿ ನಮ್ಮ ನೀರಿನ ಎಲ್ಲಿ ಕೊಳಚೆ ನೀರು ಬರ್ತವೆ ಅಂತೇಳಿ ಪರಿಶೀಲನೆ ಮಾಡ್ಬೇಕಂತ, ಸರ್ವೆ ಮಾಡ್ಬೇಕಂತ ಹೇಳಿದ್ದಾರೆ. ಇನ್ನು ಎಲ್ಲಿ ಸರ್ವೆ? ಇನ್ನು ಮಳೆ ಸರ್ವೆ ಮಾಡ್ಬೇಕಷ್ಟೇ. ಯಾಕಂದ್ರೆ ಅವರು ಮಾಡುವಂತದ್ದು ಕ್ರಮ ಎಲ್ಲ ಮಳೆ ಬರೋ ಹೊತ್ತಿಗೆನೇ ಈ ರೀತಿಯ ಕಾನೂನುಗಳು ತಿಳ್ಕೊಳ್ಳೋದು. ಯಾಕಂದ್ರೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಡಿಸಿ ಅವರ ಗಮನಕ್ಕೆ ಬಂದಿದೆ. ಡಿಸಿ ಅವರ ಗಮನಕ್ಕೆ ತರಬೇಕಾದ್ರೆ ಜಿಲ್ಲಾಸ್ಪತ್ರೆಗೆ ಹೇಳ್ಬೇಕು, ಖಾಸಗಿ ಆಸ್ಪತ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಜಿಲ್ಲಾಸ್ಪತ್ರೆಯಲ್ಲೇ ಡೆಂಗ್ಯೂ ಪ್ರಕರಣ ದಾಖಲಾಗದ ನಂತರ ಅಲ್ಲ, ತಾವೊಂದು ನಿಯೋಗವನ್ನ ಅದು ಮಾಡ್ತೇನೆ. ಯಾಕಂದ್ರೆ ಈಗ ನನ್ನ ಆರೋಗ್ಯನೇ ಈಗ ಡೆಂಗ್ಯೂ ತರ ಆಗಿದೆ. ಆಗಿರುವಾಗ ನಾನು ಯಾವ ರೀತಿ ಹೋಗುದು ಅಂತೇಳಿ ನನಗೆ ಈಗ ಅರ್ಥ ಆಗ್ತಾ ಇಲ್ಲ. ಈಗ ತತ್ಕ್ಷಣವಾಗಿ ಏನಾಗಬೇಕು? ಈ ತೋಡುಗಳೆಲ್ಲ ಹೂಳೆತ್ತುವಿಕೆ ಮಾಡಬೇಕಾ? ಯಾಕಂದರೆ ಇವತ್ತಿನ ದಿನಪತ್ರಿಕೆಯಲ್ಲಿ ತಾವು ನೋಡಿರಬಹುದು, ತೋಡುಗಳು ಹೂಳು ತುಂಬಿರೋದು, ಕಸಕಡ್ಡಿಗಳು, ಪೊದೆಗಳು ತುಂಬಿರೋದು ಹಲವಾರು ಪ್ರದೇಶದ ಉಡುಪಿ ನಗರ ಭಾಗದ ಎಲ್ಲಾ ತೋಡುಗಳು ಈಗ ತತ್ಕ್ಷಣದಲ್ಲಿ ದುರಸ್ತಿ ಮಾಡಬೇಕು ಅಂತ ಈಗ ನೋಡಿ ಸರ್, ಈಗ ಮಳೆ ಬರುವ ಸಂದರ್ಭ, ಇವರು 15 ದಿವಸ 1 ತಿಂಗಳ ಹಿಂದೆನೇ ಈ ಕೆಲಸವನ್ನು ಶುರು ಮಾಡಬೇಕಿತ್ತು. ಈಗ ಶುರು ಮಾಡಿದ್ರೆ ಕಸವನ್ನು ಮಾಡ್ತಾರೆ, ಕಸ ವಿಲೇವಾರಿ ಬೇರೆ, ಕಸ ತೆಗೆಯುವುದು ಬೇರೆ, 2 ಟೆಂಡರ್ ಮಾಡ್ತಾರೆ. ಅದರಲ್ಲಿ ಕಸ ತೆಗೆಯುವವನು ಮೇಲೆ ಹಾಕ್ತಾನೆ, ವಿಲೇವಾರಿ ಮಾಡುವಾಗ ಮಳೆ ಬಂದು ಈ ಕಸದ ತೋಡಿಗೆ ಅಲ್ಲಿ ಕಸದ ಅದಕ್ಕೆ ತುಂಬಿ ಬಿಡ್ತದೆ. ಅದು ಏನು ಪ್ರಯೋಜನ ಉಂಟು? ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಅದು ಹೋಗುದಿಲ್ಲ. ಇನ್ನು ಪೂರ ನೀರು ಮೇಲಕ್ಕೆ ಬರೋದು ಅಷ್ಟೇ ವಿನ ಈಗ ಇನ್ನು ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ಕಸವನ್ನು ತೆಗೆದ ತಕ್ಷಣವೇ ಅದನ್ನು ತಮ್ಮ ಏನು ವೆಹಿಕಲ್ ಇದೆ ಅದರಲ್ಲಿ ತುಂಬಿಸಿಕೊಂಡು ಹೋಗಿ ಅದಕ್ಕೆ ಬೇಕಾಗುವಂತ ದೂರ ಬೇರೆ ಬೇರೆ ಕಡೆಯಲ್ಲಿ ಡಂಪ್ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಸೊಲ್ಯೂಷನ್ ಇರ್ಬೋದು. ಅದು ಅಲ್ಲದೆ ಬೇಕಾಗುವಂತ ಕ್ರಿಮಿನಾಶಕ ಮದ್ದನ್ನು ಇಡೀ ಉಡುಪಿ ನಗರದ ಪ್ರದೇಶಕ್ಕೆ ಸಿಂಪಡಿಸುವಂತ ಕೆಲಸವನ್ನು ಮಾಡ್ಬೇಕಂತ ನಾನು ಮೊದಲೇ ಅದು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈ ಮೊದಲು ಇತ್ತು ಈ ಹೊಗೆ ಬಿಡುವಂತದ್ದು, ಕ್ರಿಮಿನಾಶಕ ಬಿಡುವ, ಈಗ ಯಾವುದೂ ಇಲ್ಲ. ಯಾವುದು ಅಂತ ಹೇಳಿದ್ರೆ ಯಾವುದೂ ಇಲ್ಲ. ಅದನ್ನು ನಗರಸಭೆಯವರು ಮೊದಲಾಗಿ ಅದನ್ನು ಮಳೆ ಬರಲಿ ಗಾಳಿ ಬರಲಿ ಅದನ್ನು ಮೊದಲಾಗಿ ಅದನ್ನು ಉಪಯೋಗಿಸಬೇಕಂತ ನನ್ನ ವಿನಂತಿ. ಈಗ ಸದಸ್ಯರು ಈಗ ಅವರು ಒಂದು ಪ್ರಾತಿನಿಧಿತ್ವವನ್ನು ಹೊಂದಿರದಿದ್ದರೂ ಕೂಡ ಅವರು ಮಾಜಿ ಸದಸ್ಯರು, ಅವರಿಗೆ ಪೂರ್ಣ ಪರಿಚಯವಿದೆ ಇದರ ಸಮಸ್ಯೆಯ ಬಗ್ಗೆ, ಅವರಾದರೂ ತಿಳಿ ಹೇಳಬೇಕಿತ್ತು. ಮತ್ತು ಹಿಂದೆಯೂ ಕೂಡ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ ಇತ್ತು. ಆ ಆರೋಗ್ಯ ಸ್ಥಾಯಿ ಸಮಿತಿಯಲ್ಲಿ ಕೆಲವರು ಗುರುತಿಸಿಕೊಂಡಿದ್ದರು, ಪಬ್ಲಿಕ್ ಇಂಟ್ರೆಸ್ಟ್ನವರು. ಒಬ್ಬ ಸದಸ್ಯ ಕೇವಲ ತಮ್ಮ ಆಡಳಿತದ ಅವಧಿಯಲ್ಲಿ ಮಾತ್ರ ಜನಸೇವೆಗೆ ಸೀಮಿತ ಆಗಿರಬಾರದು, ಇನ್ನುಳಿದ ಸಂದರ್ಭದಲ್ಲೂ ಒಂದಷ್ಟು ಜನಸೇವೆಗೆ ಮುಡಿಪಾಗಿರಬೇಕು ತಮ್ಮನ್ನು. ಈ ಹಿನ್ನೆಲೆಯಲ್ಲಿ ಆ ನಗರಸಭಾ ಸದಸ್ಯರಿಗೆ ಈ ಎಲ್ಲ ಸಮಸ್ಯೆಗಳ ಪರಿಚಯವಿದೆಯೇ, ಅಥವಾ ಪೂರ್ಣವಾದಂತಹ ಅರಿವಿದೆಯೇ, ಅಥವಾ ಅದರ ಬಗ್ಗೆ ಒಂದು ಹೋರಾಟ ಮಾಡುವ ಇಚ್ಛಾಶಕ್ತಿಯನ್ನು ಅವರು ಹೊಂದಿಲ್ವೇ? ಸದಸ್ಯರು ಇರುವಾಗಲೇ ಅವರು ಕೆಲಸ ಮಾಡ್ತಿರ್ಲಿಲ್ಲ, ಇನ್ನು ಅವರು ಕೆಲಸ ಮಾಡೋದು ಹೇಗೆ ಸರ್? ಇನ್ನು ಕೆಲಸ ಮಾಡಿದ್ರು ಕೂಡ ನಮ್ಗೆ ಯಾಕೆ ಬೇಕು? ನಮ್ಗೆ ಇನ್ನು ಓಟು ಹತ್ತಿರ ಬರ್ತದ? ಅವ್ರು ಬರ್ತಾರೆ, ಸದಸ್ಯರು ಬರ್ತಾರೆ, ಅಥವಾ ಸದಸ್ಯರು ಯಾರು ಆಸಕ್ತಿ ಯಾರಿದ್ದಾರೆ ಅವರು ಬಂದು ಚರಂಡಿಯನ್ನು ಕಡ್ಡಿ ಹಾಕುದು ಏನೇನೋ ಮಾಡಿಕೊಂಡು ನಾಟಕ ಮಾಡ್ತಾ ಬರುವಂತ ಸಾಧ್ಯತೆಗಳು ಇರ್ತವೆ. ಹಾಗೆ ಇವಾಗ ಏನು ಇಲೆಕ್ಷನ್ ಇಲ್ಲ, ಎಂಥದ್ದು ಬರ್ತಿಲ್ಲ, ಹಾಗಿರುವಾಗ ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು? ಬಟ್ ಮಾಸಿಕ ಸಭೆಗಳು ನಡೀತದೆ, ಅವರ ಹಾಜರಾತಿ ಇಲ್ಲದಿದ್ರು ಬೇರೆ ಜನಪ್ರತಿನಿಧಿಗಳು ಅದರಲ್ಲಿ ಹಾಜರಿರ್ತಾರೆ. ಈ ವಿಷಯವನ್ನು ಅವರು ಯಾಕೆ ಪ್ರಸ್ತಾಪಿಸಲಿಲ್ಲ ಅನ್ನೋದು ಪ್ರಸ್ತಾವನೆ ಮಾಡಬೇಕಾದ್ರೆ ಅಂತ ಘಟನೆ ನಡೀಬೇಕು. ಈಗ ನೋಡಿ, ಈಗ ಮಾಡಿದ್ರೆ ಈಗ ಈ ಹೊತ್ತಿಗೆ ಮಾಡಬೇಕು. ಈಗ ಡೆಂಗ್ಯೂ ಬರ್ತಿದೆ, ಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಹರಡಿದ್ದೇವೆ. ಈಗ ಇದನ್ನು ಮೆಂಬರ್ ಅಲ್ಲ, ಎಲ್ಲರನ್ನು ಸಾರ್ವಜನಿಕರನ್ನು NGOs ಕರೆದು ಅವರನ್ನು ಮಾಡಬೇಕು. ಈಗ ಗೊತ್ತಿಲ್ಲದೆ ಬಂದವರನ್ನು ಮೆಂಬರ್ ಆಗಿ ಅಲ್ಲಿ ಕುತ್ಕೊಳಿಸಿಕೊಂಡು ನೀವು ಡೆಂಗ್ಯೂ ಬಂದಿದೆ, ಸೊಳ್ಳೆ ಉಂಟು ಸರ್, ನಾನು ಸೊಳ್ಳೆ ನೋಡ್ಲಿಲ್ಲ ಸರ್ ಅಂತ ಹೇಳುವಂತ ಮನುಷ್ಯನ ಕುತ್ಕೊಳಿಸಿದ್ರೆ ಅಲ್ಲಿ ಏನು ಅದರ ಫಲಿತಾಂಶ ಬರ್ತದೆ? ಅಲ್ಲ, ಈ ಸದಸ್ಯರಿಗೆ ತಾವು ಹೇಳಲಿಲ್ಲ ತಮ್ಮ? ಇಲ್ಲ, ಸದಸ್ಯರಿಗೆ ಕೇಳುವ ರೈಟ್ಸ್ ನನಗಿಲ್ಲ. ಅಲ್ಲ, ಕೇಳಬಹುದಲ್ಲ, ಹೀಗೆ ಉಂಟು. ಇಲ್ಲ, ಅದು ಹೇಳಿದ್ರೆ ನಿಮ್ಗೆ ನೀವು ನಾಗರ ಸಮಿತಿಯ ಅಧ್ಯಕ್ಷ ನಿಮ್ಗೆ ಮಾಡ್ಲಿಕ್ಕೆ ಅಲ್ವಾ? ಅದಕ್ಕೆ ಅಂತ ಮಾತು ಯಾಕೆ ಬೇಕು ನನಗೆ? ನನಗೆ ಸಾಧ್ಯ ಉಂಟಾ? ನನಗೆ ಧೈರ್ಯ ಉಂಟಾ? ನಾನು ಮಾಡುವಂತ ಕೆಲಸವನ್ನು ಮಾಡ್ತೇನೆ.
ಸರ್, ಇದು ಕೇವಲ ಉಡುಪಿಯ ಹೃದಯ ಭಾಗದಲ್ಲಿ ಮಾತ್ರ ಈ ಸಮಸ್ಯೆ ಇದೆಯಾ ಅಥವಾ ಈ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆಯೂ ಕೂಡ ಈ ಸಮಸ್ಯೆಗಳು ಇದೆಯಾ? ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಇದೆ, ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಎಲ್ಲ ಕಡೆ ಇದೆ. ನಮಗೆ ಇಲ್ಲಿ ಹೆಚ್ಚುವಾಗಿ ಬರುವಂತದ್ದು ನಗರಸಭೆಯ ಒಳಗಿನ ಏನು ವ್ಯವಸ್ಥೆ ಇದೆ ಅದನ್ನು ನಮ್ಮ ಇಲ್ಲಿ ಹತ್ತಿರದವರು ಲೋಕಲ್ ಹೇಳ್ಬೇಕಾದ್ರೆ ಅಲ್ಲಿ ಪರಿಸರದವರು ಅಲ್ಲೆಲ್ಲೂ ಕೂಡ ಹೇಳ್ಕೊಂಡು ಬರ್ತಾರೆ, ಇಲ್ಲಿ ಸೊಳ್ಳೆ ಉಂಟು ಅದು ಏನಾದ್ರು ಅವರವರ ಸಮಸ್ಯೆಗಳನ್ನು ಅವರವರು ಹೇಳ್ಕೊಂಡು ಬರ್ತಾರೆ. ಹೌದು, ಆದರೆ ಇಲ್ಲಿರುವಂತಹ ದೊಡ್ಡ ಸಮಸ್ಯೆಗಳನ್ನು ಇಲ್ಲಿ ಪರಿಹರಿಸಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಈ ಸಮಸ್ಯೆ ಹೋಗಲಾಡಲಿಕ್ಕೆ ಸಾಧ್ಯತೆ ಉಂಟು. ಸರಿ, ಇದೇ ರೀತಿ ಮುಂದುವರೆದರೆ ಉಡುಪಿ ಮತ್ತೆ ಕೊಚ್ಚೆ ಕೇಂದ್ರವಾಗುವ ಸಾಧ್ಯತೆಗಳಿದೆಯಾ? ಅಲ್ಲ, ಖಂಡಿತ. ಈ ರೀತಿ ಮಾಡಿದರೆ ಜನರು ಯಾರೋ ಸುಮ್ಮನೆ ಕುತ್ಕೊಂಡೆ ಏನು ಇದರಲ್ಲಿ ನಮ್ಗೆ ಎಲ್ಲರೂ ಪರಿಸ್ಥಿತಿಯನ್ನು ಹಾಸಿಗೆ ಏರಿ ಬೀಳುವಂತ ಪರಿಸ್ಥಿತಿ ಬರ್ಬೋದು. ಬಟ್ ಜನ ಯಾಕೆ ಧ್ವನಿ ಎತ್ತಾ ಇಲ್ಲ ಸರ್? ಇದು ಕೇವಲ ಧ್ವನಿ ಎತ್ತಿದ್ರೆ ಕೇವಲ ಒಳಕಾಡುವವರ ಪ್ರಶ್ನೆ ಯಾಕೆ ಆಗ್ಬೇಕು? ಧ್ವನಿ ಎತ್ತುವವರಿಗೆ ಹತ್ರ ಕೇಳುವವರು ಬೇಕಲ್ವಾ? ಈಗ ನಾವು ಇಷ್ಟು ಡೆಂಗ್ಯೂಯಲ್ಲಿ ಬಿದ್ದುಕೊಂಡು ಅವರ ಹತ್ತಿರ ಹೋಗಿ ಹೇಳಿದ್ರು ಕೂಡ ಇಲ್ಲಿ ಡೆಂಗ್ಯೂ ಇಲ್ಲ ಅಂತ ಹೇಳುವ ಮನುಷ್ಯರು ಇರುವಾಗ ಅವರ ಹತ್ರ ಯಾವ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಉಂಟು? ಈಗ ಕೆರೆ ಈ ತೋಡು ಹೂಳೆತ್ತುವಿಕೆ, ಚರಂಡಿ ಹೂಳೆತ್ತುವಿಕೆ ಈಗ ತತ್ಕ್ಷಣದಲ್ಲಿ ಆಗಬೇಕಿದ್ರೆ ಸಾಧ್ಯ ಇದೆ? ಅದು ಇನ್ನೇನು ಮಳೆಗಾಲ ಆರಂಭ ಅಲ್ಲ, ಅದೇ ಹೇಳಿದಲ್ಲ, ತತ್ಕಾಲ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಈಗ ನೋಡಿ, ಇವತ್ತು ಮಳೆ ಇಲ್ಲ, ಎಲ್ಲಿ ಕಸಗಳು ತುಂಬಿದೆ ಅದನ್ನು ಇಮಿಡಿಯೇಟ್ಲಿ ಜನ ಕರ್ಕೊಂಡು ಹೋಗಿ ಅದನ್ನು ಕಸವನ್ನು ತೆಗೆದು ಆವಾಗಲೇ ಅದನ್ನು ಡಂಪ್ ಮಾಡಬೇಕು. ಅಲ್ಲಿ ರಾಶಿ ಹಾಕಿ ಇಟ್ಟರೆ ಆಗುದಿಲ್ಲ. ರಾಶಿ ಹಾಕಿ ಇಟ್ಟರೆ ಅವರು ಆಚೆ ಹೋಗೀಚೆ ನೀರು ಬಂದು ತುಂಬಿ ಹೋಗ್ತದೆ. ಆವಾಗಲೇ ಅದನ್ನು ಡಂಪ್ ಮಾಡ್ಕೊಂಡು ಹೋದ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ನಾನು ಅಷ್ಟೇ. ಮತ್ತೊಂದು ದುರಂತ ಅಂದ್ರೆ ಜನರ ಆರೋಗ್ಯಕ್ಕೆ ಸಹಕಾರಿಯಾಗಬೇಕಿದ್ದಂತಹ ತಾಯಿ ಮಕ್ಕಳ ಆಸ್ಪತ್ರೆಯ ಒಂದು ಆವರಣದಲ್ಲೇ ಒಂದು ಸೊಳ್ಳೆ ಉತ್ಪಾದನಾ ಕೇಂದ್ರದ ಬಗ್ಗೆ ತಾವು ಪ್ರಸ್ತಾಪಿಸಿದ್ರಿ. ಇದು ಯಾಕೆ ಈ ಅವ್ಯವಸ್ಥೆ? ಯಾಕಂದ್ರೆ ಇದು ಹೃದಯ ಭಾಗದಲ್ಲಿ ಇರೋದು ಮತ್ತು ಆಸ್ಪತ್ರೆ ಹತ್ತಿರದಲ್ಲಿರೋ ತಾಯಿ ಮಕ್ಕಳು, ಅದು ಕೂಡ ಮಕ್ಕಳಿಗೆ ಒಂದಷ್ಟು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಸಮಸ್ಯೆ ಇದೆ. ಇಂಥದ್ದೆಲ್ಲ ಘಟಿಸುವುದು ಈ ಒಂದು ನಮ್ಮ ಆಧುನಿಕ ಸಮಾಜದಲ್ಲಿ, ಆಧುನಿಕ ಭಾರತದಲ್ಲಿ ಇದೊಂದು ರೀತಿಯ ವ್ಯತ್ಯಾಸ ಅಲ್ವೇ? ವ್ಯತ್ಯಾಸ ಅಂತ ಹೇಳಿದ್ರೆ ಈಗ ನೋಡಿ, ಇದನ್ನು ನಾನು ಗಮನ ಹರಿಸಿ ನೋಡಿದ ಕಾರಣ ಆಯ್ತು. ಇಲ್ಲದಿದ್ರೆ ಅದು ಜಾಗ ಏನು ಗೊತ್ತಾ ಸರ್, ಒಂದು ಗೋಡೆ ಮಧ್ಯದಲ್ಲಿರುವ ಗೋಡೆ ಮತ್ತು ತಗಡು ಶೀಟಿನ ಮಧ್ಯದಲ್ಲಿ ಅದನ್ನು ಕಸದ ರಾಶಿ ಹಾಕಲಿಕ್ಕೆ ಇರುವಂತಹ ಒಂದು ಸ್ಥಳ ಸೀಮಿತವಾಗಿ ಇಟ್ಟಾಗೆ ಉಂಟು. ಯಾವುದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯವರು. ಅದನ್ನು ನಾನು ಪರಿಶೀಲನೆ ಮಾಡಿ ಏನಪ್ಪ ಇದು ಕಸ ತುಂಬಿ ನೋಡುವಾಗ ಸಿಕ್ಕಾಪಟ್ಟೆ ಕಸ ಇದ್ದ ಕಾರಣ ಅದನ್ನು ನಿನ್ನೆ ತೆಗೆದಿದ್ದಾರೆ, ಹೌದು. ಆದ್ರೂ ಕೂಡ ತೆಗೆದ್ರೂ ಕೂಡ ಅದರ ಕಷ್ಮಲಗಳು ಅದರಲ್ಲಿವೆ. ಅದಕ್ಕೆ ಬೇಕಾಗುವಂತ ಕ್ರಿಮಿನಾಶಕವನ್ನು ಅದಕ್ಕೆ ಇಮಿಡಿಯೇಟ್ಲಿ ಸಿಂಪಡಿಸದಿದ್ರೆ ಅಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೆರಿಗೆ ಆಗಿ ಬರುವವರು, ಯಾಕಂತ ಹೇಳಿದ್ರೆ ಒಳಗಡೆ ಆಟೋ ಬರ್ಲಿಕ್ಕಿಲ್ಲ, ಹೊರಗಡೆ ಬರಬೇಕಾದ್ರೆ ಅವರು ಹೊರಗಡೆ ನಿಂತು ಎಲ್ಲಿ ಈಗ ತ್ಯಾಜ್ಯ ವಸ್ತು ಏನಿದೆ ಅಲ್ಲಿ ಹತ್ತಿರ ನಿಂತು ಪಾರ್ಕ್ ಮಾಡಿ ಅವರು ಮಗುವನ್ನು ತಗೊಂಡು ಹೋಗುವಂತ ಸಂದರ್ಭ ಈಗ ಇದೆ ಅಲ್ಲಿ. ಅದನ್ನು ತಡೆಗಟ್ಟಬೇಕಾದ್ರೆ ಇಲ್ಲಿ ಇರುವ ಈಗ ಮಾಡಿದಂತ ಏನು ಕಸವಂತ ಇಳುವರಿ ಮಾಡಿದ್ದಾರೆ ಅಲ್ಲಿ ಅದನ್ನು ಇಮಿಡಿಯೇಟ್ಲಿ ಅದಕ್ಕೆ ಏನು ತ್ಯಾಜ್ಯ ಏನು ಹೋಗುವಾಗೆ ಅದರ ಕ್ರಿಮಿನಾಶಕ ಮದ್ದನ್ನು ಸಿಂಪಡಿಸಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ತಾಯಿ ಮಕ್ಕಳ ಆಸ್ಪತ್ರೆಯ ವ್ಯವಸ್ಥೆಯ ಬಗ್ಗೆ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೆಂಗಸರ ಆಸ್ಪತ್ರೆ. ನಾನು ಒಮ್ಮೆ ಹೋದೆ, ಅಲ್ಲಿ ಹೋಗುವಾಗ ಅಲ್ಲಿ ಎಲ್ಲಾ ರೀತಿಯಲ್ಲಿ ಗೋಡೆಗಳೆಲ್ಲ ಉಳಿ ಬಿಟ್ಟಂತಹದ್ದಿದೆ, ಮತ್ತೆ ಲಿಫ್ಟ್ ಇಲ್ಲ, ಮತ್ತೆ ಅಲ್ಲಿ ಏನೋ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದಕ್ಕೆ ಯಾರು ಇಲ್ಲ. ಈಗ ಒಂದು ಕಡೆಯಲ್ಲಿ ಯಜಮಾನ ಹೇಳ್ತಾನೆ, ನಿಮ್ಮ ಇಲ್ಲಿ ಸಮಸ್ಯೆಗಳನ್ನು ಯಾವುದು ಹೇಳಬಾರ್ದು ಅಂತ ಹೇಳುವಾಗ ಅವ್ರು ಹೇಳಿದ್ರೆ ಅವರಿಗೆ ಸಮಸ್ಯೆ ಬರ್ತದೆ, ಅವರಿಗೆ ಕೆಲಸಕ್ಕೆ ಕೂತು ಬರ್ತದೆ. ಹಾಗಿರುವಾಗ ಅಲ್ಲಿ ಎಲ್ಲವೂ ಮುಚ್ಚಿಟ್ಟಿದ್ದಾರೆ. ಆದರೂ ಕೂಡ ನಾನು ಯಾರೋ ಹೇಳಿದ್ರು ಮೇಲುಗಡೆ ಲೀಕೇಜ್ ಆಗ್ತದೆ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಅವರು ಹೇಳಿದ್ರು ಇದು ಹೆಂಗಸರ ಕೊಠಡಿ ಹೋಗ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ರು. ಅದು ಅವರಿಗೆ ಒಂದು ಮೂಲ ಕಾರಣ. ಅಲ್ಲಿ ಹೆಂಗಸರ ಕೊಠಡಿ ಎಂಬುದು ಒಂದು ಅಲ್ಲಿಗೆ ಅವರಿಗೆ ಹಾಗೆ ಅದ್ರಲ್ಲಿ ಏನು ಬೇಕಾದ್ರೆ ಅವ್ರು ಮಾಡ್ಕೊಂಡು ಹೋಗ್ಬೋದು. ಗೋಡೆ ಇದು ಮಾಡ್ಲಿ, ಮೂತ್ರದ ತೊಟ್ಟು ಇದು ಉಂಟಲ್ಲ ಪಾಯ್ಖಾನೆ, ಅದರಲ್ಲಿಯೂ ಕೂಡ ನೀರು ಒಸರುವಂತ ಸಂದರ್ಭಗಳು ಅಲ್ಲಿ ಉಂಟು. ಬಟ್ ಆರೋಗ್ಯ ಸೇವೆಗಳು ಅಬಾಧಿತವಾಗಿದೆಯಾ? ಅಲ್ಲ, ಅದು ತೊಂದರೆ ಇಲ್ಲ. ಅದು ಅಲ್ಲಿ ಹೇಳುವ ಮಟ್ಟಿಗೆ ಅಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ವ್ಯವಸ್ಥೆಯಿಂದ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರ ಒಳ್ಳೆತನ ಕೇಳ್ತಾರ ಹಾಳ್ತನ ಕೇಳ್ತಾರ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗುವಾಗ ಹೇಳ್ತಾರೆ ಏನಮ್ಮ ಹೇಗಿದೆ ಈಗ ಈ ಬಾರಿ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಗೆ ಇದು ಮಾಡ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ ಅಂತ ಹೇಳಿ. ಅದು ಕೂಡ ಒಂದು 90% ಜನರು ಹೇಳ್ತಾರೆ. ಯಾಕೆ ಅವರ ಒಂದು ಆತ್ಮಸಾಕ್ಷಿಗೆ ಹೇಳ್ತಾರಾ ಅಥವಾ ಯಾವ ರೀತಿ ಹೇಳ್ತಾರೆ ಅಂತ ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಓಕೆ, ಗ್ರಾಮೀಣ ಜನರಿಗೆ ವರವಾಗಬೇಕಿದ್ದಂಥ, ಬಡವರಿಗೆ ವರವಾಗಬೇಕಿದ್ದಂಥ, ಉಡುಪಿ ಜಿಲ್ಲೆಗೆ ವರವಾಗಬೇಕಿದ್ದಂಥ ಈ ಆಸ್ಪತ್ರೆ ಇನ್ನೂ ಕೂಡ ಒಂದಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಏನೇನು ಬಾಕಿ ಇದೆ, ಏನೇನು ಕೊರತೆ ಇದೆ? ಕೊರತೆ ಅಂತ ಹೇಳಿದ್ರೆ ಎಲ್ಲವೂ ಕೊರತೆ ಇದೆ ಅಲ್ಲಿ. ಎಲ್ಲವೂ ಡಾಕ್ಟರ್ಗಳು ಇದ್ದಾರೆ, ಸೀಮಿತವಾದಂಥ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಡಾಕ್ಟರ್ ಇದ್ದಾರೆ. ಅದೇ ಬೇಕಾಗುವಂಥದ್ದು ಸ್ಕಿನ್ ಇದ್ದು ನಾನು ಕೆಲವು ರೀತಿಯ ಡಾಕ್ಟರ್ನವರಲ್ಲಿ ಟ್ರಾನ್ಸ್ಫರ್ ಆಗಿ ಹೋದವರಿಗೆ ಅಲ್ಲಿ ಭರ್ತಿ ಆಗಲಿಲ್ಲ. ಹಾಗಿರೋ ಅದೂ ಅಲ್ಲದೆ ಈಗ ಮೊದಲಾಗಿ ಆಗುವಂಥದ್ದು ಜಿಲ್ಲಾ ಆಸ್ಪತ್ರೆ ಹೊಸತಾಗಿ ಕಟ್ಟಿರುವಂತಹ ಜಿಲ್ಲಾ ಆಸ್ಪತ್ರೆಗೆ ಈ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಶಿಫ್ಟ್ ಆಗಿ
ನಂತರ ಅಲ್ಲಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅಲ್ಲಿ TB ಪೇಷಂಟಿಗೆ ಹಾಕಲಿಕ್ಕೆ ಜಾಗ ಇಲ್ಲ, ಕ್ಯಾನ್ಸರ್ಗೆ ಹಾಕಲಿಕ್ಕೆ ಜಾಗ ಇಲ್ಲ, ಮನೋರೋಗಿಗಳಿಗೆ ಹಾಕಲಿಕ್ಕೆ ಜಾಗ ಇಲ್ಲ. ಹಾಗೆ ಎಲ್ಲ ರೀತಿಯಲ್ಲಿ ಸ್ಥಳದ ಅವಕಾಶ ಕೊರತೆ ಇದ್ದ ಕಾರಣ ಈಗಿರಲ್ಲಿ ಅಲ್ಲಿ ಆ ವ್ಯವಸ್ಥೆ ಇಲ್ಲದ ಕಾರಣ ಅದು ಈಗಾಗಲೇ ಹೊಸತಾಗಿ ಕಟ್ಟಡ ಆಗಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಉಡುಪಿ ಜಿಲ್ಲಾ ಆಸ್ಪತ್ರೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ವಿನ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇಲ್ಲ. ಉದ್ಘಾಟನೆಗೂ ಕೂಡ ಮೀನಮೇಷ ಎಣಿಸ್ತಾರೆ. ಅದೇ ಯಾಕೆ ಮಾಡಬೇಕು? ಯಾಕೆ ಬಿಲ್ಡಿಂಗ್ ಕಟ್ಟಿ ಆಗಿದೆ, ಯಾಕೆ ಮಾಡಬೇಕು ಇಲ್ಲಿ? ಯಾಕೆ ಜನರು ಇಲ್ಲಿ ಮುಗ್ಧರ ಜನರು ಇಲ್ಲಿ ಯಾಕಂದ್ರೆ ಯಾರು ಮಾತನಾಡುದಿಲ್ಲ. ಹೋದ ಕೂಡ ಅವರಿಗೆ ಮದ್ದು ಸಿಗ್ತದೆ ಹೋಗ್ತದೆ ಅಂತ ಲೆಕ್ಕಲ್ಲ. ಈಗ ಬೇಕಾಗುವಂತ ವ್ಯವಸ್ಥೆ ಮಾಡಬೇಕಾದ್ರೆ ಜನರು ಕೂಡ ಇದಕ್ಕೆ ಸಹಕಾರ ಮಾಡಿದ್ರೆ ನಮ್ಗೆ ಅದನ್ನು ಮುಂದೆ ಹೋಗ್ಲಿಕ್ಕೆ ಸಹಕಾರ ಆಗ್ತದೆ ಅಂತ ನಾನು ಹೇಳ ಬಯಸ್ತೇನೆ. ಬಟ್ ಇದು ಇನಾಗ್ರೇಷನ್ ಆದ್ರೆ ಉಡುಪಿ ಜಿಲ್ಲೆಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಸಿಕ್ಕಂತೇಳಿ ಎಲ್ಲ ಸೇವೆಗಳು ಅಲ್ಲಿ ಅಬಾಧಿತವಾಗಿ ಮುಂದುವರಿಬಹುದಾ? ಸೇವೆಗಳು ಈಗಾಗಲೇ ಅಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಪತ್ತೆ ಹರಿಸಿದ್ವಿ. ರೇಡಿಯೇಷನ್ಸ್ ಇಲ್ಲ, ಈ ರೇಡಿಯಾಲಜಿ ಇಲ್ಲ, ಈ ಸ್ಕ್ಯಾನಿಂಗ್ಗೆ ಸಮಸ್ಯೆ, ಜೀರಿಯಾಟ್ರಿಕ್ಸ್ಗೆ ಇಲ್ಲ, ಇಂಥದ್ದನ್ನೆಲ್ಲ ಪತ್ತೆ ಹಚ್ಚಿದ್ರಿ. ಈಗ ಮತ್ತೆ ಅಲ್ಲಿ ಶಿಫ್ಟ್ ಆದ ನಂತರ ಹಳೆ ಬಾಟಲ್ ಹೊಸ ಮದ್ಯ ಅನ್ನುವಂತ ರೀತಿಯೇ ಮುಂದುವರಿದ್ರು. ಅದೇ ಈಗ ಇರುವಂತದ್ದೇ ಅಲ್ಲಿ ಸಾಮಗ್ರಿಗಳಲ್ಲಿ ಹಾಕಿದ್ರೆ ಇದೇ ಸಮಸ್ಯೆಗಳು ಅಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಹೆಚ್ಚುವರಿ ಅಲ್ಲಿ ಡಾಕ್ಟರ್ಸ್ ಇಲ್ಲದಿದ್ರೆ, ಹೆಚ್ಚುವರಿ ನರ್ಸ್ನವರಿಲ್ಲದಿದ್ರೆ, ಹೆಚ್ಚುವರಿ ಆಯನವರಿಲ್ಲದಿದ್ರೆ ಆಗುವಂತ ವ್ಯವಸ್ಥೆ ಇದೇ ರೀತಿ ಬರ್ತದೆ. ಆಗ ಎಲ್ಲ ರೀತಿಯಲ್ಲಿ ಕೂಡ ಸೊಳ್ಳೆಗಳು ಅಲ್ಲಿಯೇ ಕೂಡ ತುಂಬುವಂತ ಸಾಧ್ಯತೆ ಬರ್ತದೆ. ಯಾಕಂತ ಹೇಳಿದ್ರೆ ದೊಡ್ಡ ಕಟ್ಟಡ ಅದು, ಆ ಕಟ್ಟಡದ ಅಷ್ಟು ಸ್ವಚ್ಛತೆ ಬೇಕು. ಯಾಕಂತ ಹೇಳಿದ್ರೆ ಆರೋಗ್ಯ ಇಲಾಖೆ ಅಂತ ಹೇಳಿದ್ರೆ ಅಷ್ಟು ಸ್ವಚ್ಛ ಇದ್ರೆ ಮಾತ್ರ ಅಲ್ಲಿ ಆರೋಗ್ಯಕ್ಕೆ ಸ್ವಲ್ಪ ಒಂದು ಒತ್ತು ಬರ್ಬೋದು ಅಷ್ಟೇ ವಿನ ಇಲ್ಲದ್ರೆ ಅಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಹೋದ ನಂತರ ಅಲ್ಲಿ ಯಾವ ರೀತಿ ಮಾಡ್ತಾರೆ, ಯಾವ ಪರಿಸ್ಥಿತಿ ಬರ್ತದೆ ಅಂತೇಳಿ ನೋಡಿ ಮತ್ತೆ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಓಕೆ, ಒಂದಷ್ಟು ನಿರೀಕ್ಷೆ ಅಂದ್ರೆ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ, ಇನ್ನೇನು ಅವರು ಭೇಟಿ ನೀಡಬಹುದು, ಮತ್ತೆ ಒಂದಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಇದನ್ನ ತಿಳಿಸುವಂತಹ ಪ್ರಯತ್ನ ಅಥವಾ ಅವರ ಭೇಟಿಗಾಗಿ ತಾವೇನಾದ್ರೂ ಕಾದ್ರೆ ಇಲ್ಲಿ ಆ ಸುಸಜ್ಜಿತ ಆಸ್ಪತ್ರೆಯನ್ನ ಒಂದು ಉಡುಪಿ ಜನರಿಗೆ ಒಂದು ಒಳ್ಳೆಯ ರೀತಿಯ ವೈದ್ಯಕೀಯ ಸೇವೆಗೆ ಅರ್ಪಿಸುವಲ್ಲಿ ತಮ್ಮ ಪಾತ್ರ ಏನಾದ್ರೂ ಇದೆಯಾ? ಅಲ್ಲ, ಇದೆ, ಖಂಡಿತ ಇದೆ. ಯಾಕಂತ ಹೇಳಿದ್ರೆ UT ಖಾದರ್ ಅವರು ಈಗಿನ ಪರಿಸ್ಥಿತಿ ನೋಡುವಾಗ ಎಲ್ಲಾ ಕಡೆಗೆ ಅವರು ಮಂತ್ರಿಯಾಗಿ ಹೊರಗೆ ಬಂದ ಕೂಡಲೇ ಆಸ್ಪತ್ರೆಗಳು ಹೋಗಿದ್ರು, ಅಲ್ಲಿ ಏನು ಅವ್ಯವಸ್ಥೆಗಳನ್ನೆಲ್ಲ ನೋಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಮಂಗಳೂರಲ್ಲೂ ಕೂಡ ನೋಡಿದ್ದಾರೆ. ಹಾಗೆ ಕೂಡ ಇಲ್ಲಿಗೆ ಬರುವಾಗ ನಾನು ವ್ಯವಸ್ಥೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಇರುವಂತದ್ದು ಏನು ತಾಯಿ ಮಕ್ಕಳ ಆಸ್ಪತ್ರೆ ಹೊರಗೆ ಇರುವಂತಹ ಕಸಗಳನ್ನು ತೆಗೆದಿದ್ದಾರೆ ಅಷ್ಟೇ ವಿನ ಒಳಗಡೆ ಇರುವಂತಹ ಕಸಗಳನ್ನು ಹಾಗೆ ಇಟ್ಟಿದ್ದಾರೆ. ಕಾಡು ತರ ಅಲ್ಲಿ ಮರಗಳು ಬೆಳೆದಿದೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಿಟ್ಟಂತಹ ಸ್ಥಳ, ಆ ಸರ್ಕಾರಿ ಜಾಗ ಹೇಗೆ ಇರ್ತಬೇಕು, ನಮ್ಮ ಮನೆ ಇರುವಂತಹ ಜಾಗದಲ್ಲಿ ಇರಬೇಕು. ಅಲ್ಲಿ ಹಾಗೇನೆಲ್ಲ ಅಲ್ಲಿ ತುಂಬಾ ಇದು ಗಿಡಗಂಟಿಗಳು ಬೆಳೆದು ಕುರ್ಚಲು ಗಿಡಗಳು ಬೆಳೆದು ಅಲ್ಲಿ ಸೊಳ್ಳೆಗಳ ಕಾಟಗಳು ಜಾಸ್ತಿ ಆಗಿದೆ. ಅದು ಯಾಕಂತ ನಾನೀಗ ಬಿಟ್ಟಿದ್ದೇನೆ. ನಾನು ನಮ್ಮ UT ಖಾದರ್ ಆರೋಗ್ಯ ಮಂತ್ರಿ ಅವರನ್ನು ನಾನು ಕರೆಸಬೇಕು, ಅಲ್ಲಿಗೆ 2-3 ಕ್ರೇನ್ ತಂದು ಅವರನ್ನು ಅಲ್ಲಿ ಇಳಿಸಿ ಅದರ ಪರಿಶೀಲನೆ ಮಾಡಬೇಕಂತೆಲ್ಲ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಇದ್ದೇನೆ. ನಿರೀಕ್ಷೆ ಇದೆ, ನಿರೀಕ್ಷೆ ಇದೆ, ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಇದು ಬಂಧವಾಗಿದೆ. ಅಲ್ಲಿ ಜನರು ಏನು ತಗರ ಶೀಟ್ 20 ಫೀಟ್ ಶೀಟ್ ಹಾಕಿದ್ದಾರೆ, ಅಲ್ಲಿ ಏನಾಗುದಿಲ್ಲ ಅಂತೇಳಿ. ಅದರ ಒಳಗಡೆ ಇರುವ ಕಸವನ್ನು, ಅಲ್ಲಿ ಇರುವಂತ ಕಸದ ಬರುವಂತ ಸೊಳ್ಳೆ ಇವರು ನೋಡ್ಲಿಲ್ಲ. ಇವರು ಖಾಲಿ ಎಲ್ಲೆಲ್ಲಿ ತೂತು ಬಿದ್ದಿದೆ ಅಲ್ಲಿ ಮಾತ್ರ ಪ್ಯಾಚ್ ಹಾಕಿದ್ದಾರೆ ವಿನ ಅಲ್ಲಿ ಒಳಗಡೆ ಇರುವಂತಹ ಕಸವನ್ನು ತೆಗೆದಿಲ್ಲ. ಹೊರಗಡೆ ಇರುವಂತದ್ದು ಕಣ್ಣಿಗೆ ಕಾಣುವಂಥದ್ದು ಏನುಂಟು ಅದನ್ನು ಮಾತ್ರ ತೆಗೆದಿದ್ದಾರೆ ಅಷ್ಟೇ ವಿನ ಒಳಗಡೆ ಇವರಂತ ತೆಗೆದಿಲ್ಲ. ಯಾಕಂದ್ರೆ ಅದನ್ನು ನೋಡಿದ್ದೇನೆ, ನಿನ್ನೆ ಹೋಗಿ ನೋಡಿ ಬಂದಿದ್ದೇನೆ ನಾನು. ಅದಕ್ಕೆ ಇದು ಕೂಡ ನಾನು ಇವತ್ತು 1-2 ನೋಡ್ತೇನೆ. ಮತ್ತೆ ಅವರ ಆರೋಗ್ಯ ಮಂತ್ರಿ ಅವರಿಗೆ ನಾನು ಖುದ್ದು ನಾನು ಫೋನ್ ಮುಖಾಂತರ ಮಾತನಾಡಿ ಅವರು ಬರುವಾಗ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ. ಸರ್, ಇದರ ಬಗ್ಗೆ ಈಗ ಒಂದು DHOಗೆ ಮನವಿ ಕೊಡುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾ ಆಶ್ರಿತ ರೋಗವಾಹಕ ಅಧಿಕಾರಿಗಳು ಕೂಡ ಇದ್ದಾರೆ. ಅವರನ್ನ ಒಂದು ಸಂಪರ್ಕಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಒಂದೇ ಸೊಳ್ಳೆಗಳ ಇದಕ್ಕೆ ನಾವು ಹೇಳ್ಬೇಕಾದ್ರೆ ಒಂದು ಕಮಿಷನರ್ ಹೇಳ್ಬೇಕು, ಹಿಂದಿನದಾಗಿ ಜಿಲ್ಲಾ ಸರ್ಜನ್ ಅಂತ ಹೇಳ್ಬೇಕು. DHOಗಿಂತ ಜಿಲ್ಲಾ ಸರ್ಜನ್ ಮುಖ್ಯ, ಅವ್ರದ್ದು ಹೇಳ್ಬೇಕಾಗ್ತದೆ. ಅವ್ರು ಇಬ್ಬರಿಗೂ ಹೇಳಿದ ಕೂಡ ಪರಿಸ್ಥಿತಿ ಆಗದಿದ್ರೆ ನಾವು ಯಾರ ಮುಖ ಹೋಗ್ಬೇಕಾಗ್ತದೆ? ಹೋರಾಟ ಮಾಡಬೇಕು. ನಾನು ಅದನ್ನು ಈಗ ತೆಗೆದಿದ್ರೆ ಇವನ್ ಸೊಳ್ಳೆಗಳ ನಿಯಂತ್ರಣಕ್ಕಾಗಿಯೂ ಈ ಅಧಿಕಾರಿಗಳು ಹೇಳ್ತೇನೆ. ಯಾಕಂದ್ರೆ ನಾನೇ ಸೊಳ್ಳೆ ಮಧ್ಯದಲ್ಲಿ ನಾನು ಊದಿಕೊಂಡಿದ್ದೇನೆ. ಆಗಿರುವಾಗ ನನಗೆ ಈಗ 1-2 ದಿನದ ಅವಕಾಶ ನನಗೆ ಬೇಕು. ಅಥವಾ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಏನಾದರೂ ಈಗ ತತ್ಕ್ಷಣದಲ್ಲಿ ತತ್ಕ್ಷಣದಲ್ಲಿ ನಾವು ಈಗ ನಿಮ್ಮ ಮಾಧ್ಯಮದಲ್ಲಿ ಬಂದದನ್ನು ನೋಡಿ ತಿಳ್ಕೊಂಡಾದ್ರೆ ಅವ್ರು ಮಾಡಬೇಕು. ಅದು ಅಲ್ಲದೆ ಕೂಡ ನಾನು ಫೋನ್ ಮುಖಾಂತರ ಅವರ ಸಂಪರ್ಕವನ್ನು ಮಾಡಿ ನಾನು ಹೇಳ ಬಯಸ್ತೇನೆ.
ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಲಿಲ್ವಾ ತಾವು? ಜನಪ್ರತಿನಿಧಿ ಕೂಡ ಹೇಳಿದ್ದೇನೆ ನಿನ್ನೆ ನಮ್ಮ ಮಾನ್ಯ ಅಲ್ಲ, ಈಗ ಸರ್ವಿಸ್ ಬಸ್ ಸ್ಟ್ಯಾಂಡ್ ಏನು ಹೌದು, ಸೋರ್ತಾ ಮಾಡಿದ್ರು, ಇತ್ತು, ಅದು ಮಾಡಿದ್ರು. ಅದನ್ನು ಸರಿ ಮಾಡಿದ್ರು. ಅದಕ್ಕೆ ಕೂಡ ನಾನು ಆದ್ರೆ ಈ ಮೊನ್ನೆ- ಕಸದ ಬಗ್ಗೆಯೂ ಕೂಡ ತತ್ಕ್ಷಣ ಕ್ರಮ ಕೈಗೊಳ್ಳಬಹುದಲ್ಲ? ಮೊನ್ನೆ ನಾನು ಶಾಸಕರಿಗೆ ಫೋನ್ ಮುಖಾಂತರ ಮಾತಾಡಿದೆ. ಸರ್, ನಾವು ಇಲ್ಲಿ ಇದೆ, ಡೆಂಗ್ಯೂ ಇದೆ, ಇಲ್ಲಿ ಇದೆ, ನಾನೇ ಬರ್ತೇನೆ ಅಂತ ಹೇಳಿದ್ದಾರೆ ನನ್ನ ಹತ್ರ. ಬರುವಾಗ ಕರೆ ಮಾಡಿ ಸರ್, ನಾನು ಬರ್ತೇನೆ ಅಂತ ಹೇಳಿ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ನಾನಾ ರೀತಿಯ ಒತ್ತಡಗಳು ಇರ್ಬೋದು, ಸಮಸ್ಯೆಗಳು ಇರ್ಬೋದು. ಅದಕ್ಕೆ ನಾನು ಹೇಳಿ ಇವತ್ತು ಫೋನ್ ಮಾಡ್ಬೇಕಂತ ಇದ್ದೆ. ಯಾಕಂದ್ರೆ ಈಗಿನ ಒಂದು ತೆಗೆದಿದ್ದಾರೆ. ಆದರೂ ಕೂಡ ನಾನು ಇಲ್ಲಿ ಹೋದ ನಂತರ ಅವರಿಗೆ ಕರೆ ಮಾಡಿ ಅಲ್ಲಿ ಏನು ಸೊಳ್ಳೆಗಳು ಬರುವಂಥದ್ದು ಏನಿದೆ ಅದನ್ನು ನಿಯಂತ್ರಣ ತಪ್ಪಿಸಬೇಕಾದ್ರೆ ನಾನು ಅವರ ಮುಖಾಂತರ ನಾನು ಮಾತಾಡೋಕೆ ಪ್ರಯತ್ನ ಮಾಡ್ತೇನೆ. ಸರ್, ಯಕ್ಷ ಪ್ರಶ್ನೆ ಅಂದ್ರೆ ಉಡುಪಿ ನಗರ ಯಾಕೆ ಹೀಗಾಯ್ತು ಸರ್? ಅಂದ್ರೆ ಒಂದು 5 ವರ್ಷದ ಕೆಳಗೆ ಈ ರೀತಿಯ ಪರಿಸ್ಥಿತಿಗಳು ಇರಲಿಲ್ಲ, ಒಂದಷ್ಟು ಸ್ವಚ್ಛವಾಗಿತ್ತು. ಇದೀಗ ಯಾಕೆ ಅಂದ್ರೆ ಎಲ್ಲರೂ ಕೂಡ ಜಾಣಮೌನ, ಜಾಣಕಿವುಡು, ಜಾಣಕುರುಡುತನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹೇಗೆ ಸ್ವಚ್ಛ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರ ಮನೆಯ ತೂತೆ, ಮನೆಯ ತೂತೆ. ಒಂದು 5 ವರ್ಷಗಳ ಹಿಂದೆ ಸಾಗಿದಾಗ ಒಂದಷ್ಟು ಸ್ವಚ್ಛತೆ ಇತ್ತು. ಈಗಂತೂ ಇತ್ತೀಚೆಗೆ ಅದಕ್ಕೆ ಕೇಳುವರಿಲ್ಲ, ಯಾವ ರೀತಿಯೂ ಜನರನ್ನು ಕೇಳುವರಿಲ್ಲ, ಅಧಿಕಾರಿಯವರನ್ನು ಕೇಳುವರಿಲ್ಲ. ಹಾಗಿರುವಾಗ ಒಬ್ರು ಮಾತಾಡಿದ್ರೆ ಅವನು ಹುಚ್ಚ ಅಂತ ಹೇಳ್ತಾರೆ. ಹಾಗಿರುವಾಗ ಮಾತಾಡ್ಲಿಕ್ಕೆ ಯಾರು ಹೋಗ್ತಾರೆ ಹೇಳಿ? ಅವನು ಸರಿ ಇದ್ದವನು ಹುಚ್ಚಾಗ್ಲಿಕ್ಕೆ ಅವನ್ ದಾರಿದ್ದಾನ. ಹಾಗಿರುವಾಗ ಅದೇ ರೀತಿ ಬರ್ತದೆ ಇಲ್ಲಿ. ನಾವು ಎಷ್ಟು ಹೋರಾಟ ಮಾಡ್ತೇವೆ, ಯಾರು ಹೋಗಿ ಕೈಕಾಲು ಹಿಡ್ತೇವೆ ನಾವು. ಒಂದು ಏನಾದ್ರು ಸರಿ ಮಾಡಿ ಸರ್, ಸರಿ ಮಾಡಿ ಸರ್ ಹೇಳ್ತೇವೆ. ಇಂಜಿನಿಯರ್ ಅಂತ ಹೇಳಿದ್ರೆ ನಾನು ಅವರನ್ನು ಕೆಲಸದವನು ಕಳಿಸಿದೆ ಏನು ಹೇಳ್ತಾರೆ, ಕೆಲಸದವನು ಕಳಿಸಿದ್ರೆ ನಾನು ಬರ್ತೇನೆ ಸರ್ ನಿಲ್ಲಿ ಹೇಳ್ತಾರೆ. ಇಲ್ಲ ನಾನು ಅವ್ರ ಹಿಂದೆ ನಾನು ಹೋಗ್ಬೇಕು. ಬಟ್ ಸರ್, ಒಂದು ಅಂದರೆ ಈ ಸಮಸ್ಯೆಗಳು ಇಂದು ನಿನ್ನೆದಲ್ಲ ಸಮಸ್ಯೆ, ಅದು ಮುಂದಿಗೂ ಕೂಡ ಮುಗಿಯೋದುವಂಥ ಸಮಸ್ಯೆಗಳಲ್ಲ. ಇದಕ್ಕೊಂದು ಶಾಶ್ವತ ಎಂಡನ್ನು ಕಲ್ಪಿಸುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಹಂತದಲ್ಲಿ ನಗರಸಭಾ ಸದಸ್ಯರಾಗಿದ್ದೆ. ಇದಕ್ಕೆ ಒಂದು ಪೂರಕವಾದಂತಹ ಪ್ಲಾನ್ ಅನ್ನ ಮಾಡುವಂತ ಅಂಡರ್ ಡ್ರೈನೇಜ್, ಈಗಲೇ ನೋಡಿ ಇಲ್ಲಿ ಉಡುಪಿ ಅಂಡರ್ ಡ್ರೈನೇಜ್ಗೆ ಪರಿಸರ ಇಲಾಖೆ ನೋಟಿಸ್ ಕೊಟ್ಟಿದೆ. ಇಂಥದ್ದನ್ನೆಲ್ಲ ಶಾಶ್ವತವಾಗಿ ಎಂಡ್ ಮಾಡುವ ನಿಟ್ಟಿನಲ್ಲಿ ಒಬ್ಬ ನಗರಸಭಾ ಸದಸ್ಯರಾಗಿ, ಮಾಜಿ ನಗರಸಭಾ ಸದಸ್ಯರಾಗಿ ತಮ್ಮಲ್ಲಿ ಏನಾದರೂ ಹೊಸ ಹೊಸ ಪ್ಲಾನ್ಗಳಿದೆಯಾ? ಅಂಡರ್ ಡ್ರೈನೇಜ್ ಅನ್ನು ಕಳಿಸುವಂತ 3 ಕಡೆಯಲ್ಲಿ ಈಗ ನಮ್ಮ ಮಾರುತಿ ವೀತಕದಲ್ಲಿ ಕೂಡ 65 ದುರಸ್ತಿಯೂ ಆಗಲಿಲ್ಲ, ಸಮಸ್ಯೆಗಳು ತುಂಬಾ 65 ಲಕ್ಷ ರೂಪಾಯಿ ಕಾಮಗಾರಿಯಲ್ಲಿ ಆಗಿದೆ. ಅಲ್ಲಿ ಆಲ್ರೆಡಿ ಡ್ರೈನೇಜ್ ಇದೆ. ಇನ್ನು ಕೂಡ ಆ ಡ್ರೈನೇಜ್ ಮಾಡೋ ಮನುಷ್ಯ ಯಾವ ರೀತಿ ಮಾಡ್ತಾನೆ ಎಂಬುದು ನಮ್ಗೆ ಅದರದ್ದು ನಿಯಮ ತೆಗಿಬೇಕಾಗ್ತದೆ. ತೆಗಿಬೇಕಾಗ್ತದೆ. RTO ತೆಗಿಬೇಕಾದ್ರೆ 1 ತಿಂಗಳು ಅವಧಿ ಇದೆ. ಅದಕ್ಕೆ ಕೂಡ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಅದನ್ನು ತೆಗೆದು ಬಿಟ್ಟು ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅದೇ ರೀತಿಯಲ್ಲಿ, ಅದು ಅಲ್ಲದಿದ್ದರೆ ಇಮಿಡಿಯೇಟ್ಲಿ ಅಧಿಕಾರಿಯನ್ನು ಕರೆಸಿ ನಾನು ಮಾಡುವಂತ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಈಗ ಸರಿ, ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇದು ದುಬಾರಿ ಆಗುವಂಥ ನಮ್ಮ ಉಡುಪಿಯ ನಾಗರಿಕರಿಗೆ ಯಾವ ರೀತಿಯಲ್ಲಿ ದುಬಾರಿ ಆಗಬಹುದು ಮತ್ತು ಯಾವ ರೀತಿಯ ಪರಿಣಾಮವನ್ನು ಸೃಷ್ಟಿಸಬಹುದು? ದುಷ್ಪರಿಣಾಮ ಅಂತ ಹೇಳಿದ್ರೆ ಇದೇ ರೀತಿ ಆದರೆ ಬಹಳಷ್ಟು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚು, ಸಾಂಕ್ರಾಮಿಕ ರೋಗಗಳು ಎಲ್ಲ ರೀತಿಯಲ್ಲಿ ಹೆಚ್ಚುವರಿ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಕೂಡ ಜನರು ಕೂಡ ಇದಕ್ಕೆ ಸಹಕರಿಸಬೇಕು. ಜನಗಳು ಸಹಕರಿಸಿದ್ರೆ ಇದಕ್ಕೆ ಒಬ್ಬಿಬ್ಬರತ ಆಗುವಂಥದ್ದಲ್ಲ ಇದು. ಯಾಕಂತೇಳಿ ಅಧಿಕಾರಿ ಅವರನ್ನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಕಣ್ಣು ಬಿಡಿಸುವಂತ ಕೆಲಸವನ್ನು ಅದು ಜನರು ಕೂಡ ಮಾಡಬೇಕು. ಜನರು ಕೂಡ ಅದಕ್ಕೆ ಸಹಕರಿಸಿದ್ರೆ ನಾವೊಂದು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹೇಗೆ ಸಹಕರಿಸಬಹುದು? ಅದು ಸಹಕಾರ ನಮ್ಮ ಜೊತೆ ಬರ್ಬೇಕು ಅವರು. ಈಗ ಇವ್ನು ಉಂಟಂತ ಹೇಳಿದ್ರೆ ತಾವು ಪ್ರತಿಭಟನೆ ಮಾಡೋದು ಜನರಿಗೆ ಪ್ರತಿಭಟನೆ ಅಂತ ಹೇಳಿದ್ರೆ ಇನ್ನು ಏನ್ ಗೊತ್ತಾ ಸರ್, ಇಲ್ಲಿ ಎಲ್ಲ ಪಕ್ಷದವರು ಇರುದು. ಆ ಪಕ್ಷ, ಈ ಪಕ್ಷ, ಈ ಸಂಘ, ಆ ಸಂಘ, ಹಾಗೆ ಒಬ್ಬ ಹೋದ್ರೆ ಯಾವ ಸಂಘ ಅದು ಯಾರು ಬರುದಿಲ್ಲ. ಬಟ್ ತಮ್ಮ ಪ್ರತಿಭಟನೆಯನ್ನ ಗಂಭೀರವಾಗಿ ಪರಿಗಣಿಸೋದಿಲ್ವೇ? ತಮ್ಮ ಪ್ರತಿಭಟನೆ ಲಘುವಾಗಿ ಪರಿಗಣಿಸ್ತಾರೆ. ನಾನು ಪ್ರತಿಭಟನೆ ಮಾಡಿದಕ್ಕೆ ಇಷ್ಟವರೆಗೆ ನನಗೆ ಏನು ತೊಂದರೆ ಆಗಿಲ್ಲ. ಯಾಕೆ ನಾನು ಇದಕ್ಕೂ ಕೂಡ ಡೆಂಗ್ಯೂ ಬರುವುದಕ್ಕೆ ನಾನು ಆ ಪ್ರತಿಭಟನೆಗೆ ರೂಪರೇಖೆ ಮಾಡಿ ಇಟ್ಟಿದ್ದೇನೆ. ಅದು ಕೂಡ ನಾನೀಗ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅದಕ್ಕೆ ಮಾಡಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಅದು ನಾವು ಮಾಡುವಾಗ ರೀತಿಯಲ್ಲಿ ಮಂತ್ರಿಯವರು ಓಡಿ ಬರಬೇಕು. ಆ ರೀತಿ ಮಾಡುವಂತ ವಿಶಿಷ್ಟ ರೀತಿ ಆ ರೀತಿಯ ಕಾನ್ಸೆಪ್ಟ್ ಅನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಅದನ್ನೀಗ ನನಗೆ ಆರೋಗ್ಯದ ಒಂದು ಇದರಿಂದ ನಾನು ಸ್ವಲ್ಪ ಹಿಂಜರಿದ್ದೇನೆ ಅಷ್ಟೇ ವಿನ ಸೀಕ್ರೆಟ್ ರಿವೀಲ್ ಮಾಡೋದಿಲ್ಲ. ಅದು ಮಾಡಿದ್ರೆ ಹೋಯ್ತು, ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ವಿಶಿಷ್ಟ ಪ್ರತಿಭಟನೆ ಈ ಕರ್ನಾಟಕದಾದ್ಯಂತ ಅದೇ ಮಾಡುವಾಗ ಯಾರ ಮಂತ್ರಿಯವರು ಇದ್ದಾರೆ, ಯಾರ ಅಧಿಕಾರ ಓಡಿ ಬಂದು ನೋಡ್ಬೇಕು, ಏನಪ್ಪಾ ಇದು ಅಂತ ಹೇಳಿ ಮಾಡ್ಬೇಕು. ಹಾಗೆ ಮಳೆ ಕೂಡ ವಿಳಂಬ ಆಗ್ತಾ ಇದೆ ಅಲ್ಲ, ಯಾಕಂದ್ರೆ ತಾವು ವಿಳಂಬ ಮಳೆಗೆ ಹಿಂದೆ ವಿನೂತನ ಪ್ರತಿಭಟನೆಯನ್ನೆಲ್ಲ ಮಾಡಿ ಅದು ನಾವು ಏನು ಬೇಕಾದ್ರೆ ನಮ್ಮದೊಂದು ಪ್ರತಿಭಟನೆಗೆ ಅದಕ್ಕೊಂದು ಇದು ಮಾಡ್ತೇವೆ. ಹಾಗೆ ಅದು ಅರ್ಥಪೂರ್ಣವಾಗಿರುತ್ತೆ. ಹೌದು, ಅಂದ್ರೆ ಅದರಲ್ಲಿ ತಾವು ಕಂಡುಕೊಂಡಂತೆ ವಿಶಿಷ್ಟ ಪ್ರತಿಭಟನೆಯಲ್ಲಿ ಫಲಿತಾಂಶ ಬರಬೇಕು. ಅವ್ರು ಮಾಡದಿದ್ರು ಯಾವ್ದು ಒಳ್ಳೆದ ಓಡಿ ಹೋಗ್ಬೇಕು. ಆ ರೀತಿ ಮಾಡ್ತೇನೆ ನಾನು. ಅಂದ್ರೆ ಕುತೂಹಲ ಇದೆ, ಇದಕ್ಕೂ ಕೂಡ ವಿಶಿಷ್ಟ ಪ್ರತಿಭಟನೆಯನ್ನ ಮಾಡ್ತೀರಿ ಸರ್. ಈಗ ಒಂದು ನಮ್ಮ ಜಿಲ್ಲಾಸ್ಪತ್ರೆ ಈಗ ಶಿಫ್ಟ್ ಆಗ್ತದೆ ಅಥವಾ ಇನಾಗ್ರೇಷನ್ ಆಗ್ತದೆ, ಇನ್ನೇನು ಆಗಬಹುದು.
ಬಟ್ ಒಂದು ಪೂರ್ಣ ಪ್ರಮಾಣದ ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಹಲವಾರು ಕೊರತೆಗಳು ತಾವು ಇದೆ ಅಂತ ಹೇಳಿ ಖಂಡಿತ. ತಮ್ಮ ಪ್ರಕಾರ ಇಲ್ಲಿ ಏನೇನಾಗಬೇಕು ಈ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು ಅಂದರೆ ಕ್ಯಾನ್ಸರ್, ಹೃದಯ ಇಂಥದ್ದನ್ನೆಲ್ಲ ಅಲ್ಲೇ ನೀಡುವಂತಹ ವ್ಯವಸ್ಥೆಗಳು ಆಗಬೇಕಾ? ಈ ನಿಟ್ಟಿನಲ್ಲಿ ಏನಾದರೂ ತಾವು ಪತ್ರ ಬರೆದಿದ್ದೀರಾ ಅಥವಾ ಏನಾದರೂ? ಇದಕ್ಕೆ ನಾನು ಪತ್ರಿಕೆ ನಾನು ಏನು ಬರೆಯಲಿಲ್ಲ. ಯಾಕಂತ ಹೇಳಿದ್ರೆ ಜಿಲ್ಲಾಸ್ಪತ್ರೆ ಎಂಬುದು ಅಂದ ಕೂಡಲೇ ಅದರಲ್ಲಿ ಎಲ್ಲಾ ರೀತಿಯ ಏನೇನು ಕಾಯಿಲೆಗಳಿವೆ ಎಲ್ಲ ರೀತಿಯ ಅದಕ್ಕೆ ಅನ್ವಯ ಆಗಿಯೇ ಜಿಲ್ಲಾಸ್ಪತ್ರೆ ಮಾಡುವಂಥದ್ದು ಒಂದು ಕ್ರಮ. ಆವಾಗ ಇಲ್ಲಿ ಈಗ ಇದ್ರೂ ಕೂಡ ಅದಕ್ಕೆ ಬೇಕಾಗುವಂತ ಡಾಕ್ಟರ್ಸ್ ಇರುವುದಿಲ್ಲ ಅಥವಾ ಬೇಕಾಗುವಂತ ಸಾಮಗ್ರಿಗಳಿರುವುದಿಲ್ಲ, ಅದಕ್ಕೆ ಬೇಕಾಗುವಂತ ವೈದ್ಯರು ಇರುವುದಿಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದ ಕಾರಣ ಇಲ್ಲಿ ಈಗ ನಮಗೆ ಹೆಚ್ಚುವರಿಯಾಗಿ ನಮಗೆ ಫೋರ್ಸ್ ಮಾಡಲಿಕ್ಕೆ ನಮಗೆ ಆಗುತ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾಡಿದ ಕೂಡಲೇ ನೀವು ಒಂದೇ ವೆನ್ನಾಕಿಗೆ ಹೋಗಿ ಒಂದೇ ಬೇರೆ ಕಡೆಗೆ ಹೋಗಿ ಅಂತ ಹೇಳ್ತಾರೆ. ಹಾಗಿರುವಂತಹ ಪರಿಸ್ಥಿತಿ ಈಗ ಇದೆ ಇಲ್ಲಿ. ಹಾಗಿರುವಾಗ ನೀವು ಜಿಲ್ಲಾಸ್ಪತ್ರೆ ಆಗಿ ಈ ರೀತಿಯ ಆದರೆ ಅಲ್ಲಿ ಅವ್ಯವಸ್ಥೆ ಆದರೆ ನಾವು ಅದರ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಗರಸಭಾ ಆಡಳಿತದ ಬಗ್ಗೆ ಈಗ ಆಡಳಿತಾಧಿಕಾರಿಗಳು ನಗರಸಭೆಯನ್ನು ನಡೆಸ್ತಾ ಇದ್ದಾರೆ, ಪೌರಾಯುಕ್ತರು. ಇವರ ಆಡಳಿತದಲ್ಲಿ ಇನ್ನೂ ಕೂಡ ಕೆಲಸ ವೇಗವಾಗಿ ಆಗಬೇಕು ಅಂತೀರಿ ತಾವು? ಆದರೆ ಬೇರೆ ಕೆಲಸಗಳನ್ನಾದರೂ ಮಾಡ್ತಾ ಇದ್ದಾರೆ ಹೇಗೆ? ಈ ಚರಂಡಿಗಳ ಹೂಳೆತ್ತುವಿಕೆ ಆದರೂ ಮಾಡ್ತಾ ಇದ್ದಾರೆ ಹೇಗೆ? ಅಲ್ಲ, ಈಗ ಕಣ್ಣಿಗೆ ಕಾಣುವಂಥದ್ದು ಚರಂಡಿಗಳ ವ್ಯವಸ್ಥೆ ಮಾತ್ರ ಈಗ. ಯಾಕಂತ ಹೇಳಿದ್ರೆ ಮಳೆಗಾಲಕ್ಕೆ ಇರುವಂಥದ್ದು ಸೊಳ್ಳೆಗಳ ಕಾಟ, ಈ ಸಾಂಕ್ರಾಮಿಕ ರೋಗ ಬರದಿದ್ದಕ್ಕೆ ಯಾವ ಹೇಗೆ ಮಾಡಬಹುದು ಎಂಬ ದೃಷ್ಟಿಯಿಂದ ಮಾಡಬೇಕಷ್ಟೇ ವಿನ. ಯಾಕಂತ ಹೇಳಿದ್ರೆ ಈಗ ರಸ್ತೆ ಹೋದರೆ ಅದಕ್ಕೆ ಕಲ್ಲು ಹಾಕಿ ಮಣ್ಣು ಹಾಕಿ ಹೇಳಲಿಕ್ಕೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಮಳೆ ಅದೊಂದು ಕಾರಣ ಕೊಡ್ತಾರೆ, ಮೊದಲೇ ಕಾರಣ ಕೊಡ್ತಾರೆ. ಈಗಲೂ ಕೂಡ ಮಳೆ ಬರ್ತದೆ, ಅದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಕ್ಲಿಕ್ಕೆ ಬೇಕಾದ ವ್ಯವಸ್ಥೆ ಉಂಟು, ಆದರೂ ಕೂಡ ಇಲ್ಲಿ ಪ್ರಯೋಜನ ಇಲ್ಲ. ಹಾಗಿರುವಾಗ ಇದನ್ನು ನಾವು ಈಗ ಮಾಡಬೇಕಾದ್ರೆ ಅವರು ಈಗಿನ ಸಾಂಕ್ರಾಮಿಕ ರೋಗ ಏನಿದೆ ಅದಕ್ಕೆ ಬೇಕಾದರೆ ಕಡಿವಾಣ ಹಾಕುವ ಹಾಗೆ ಅವರು ಮಾಡ್ಬೋದು. ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿರುವವರನ್ನು ತಾವು ಸಂಪರ್ಕಿಸಿ ಇದೇ ರೀತಿ ಸೊಳ್ಳೆಗಳು ಮುಂದೆ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆಗಳ ಬಗ್ಗೆ ಏನಾದರೂ ತಿಳಿದಿದ್ದೀರಾ? ಇಲ್ಲ, ನಾನು ಅಂತ ಹೇಳಿದ್ರೆ ನನ್ನದೇ ಹಾಗೆ ಅಂತ ನಾನು ಡೆಂಗ್ಯೂ ಆಯ್ತು, ಇಲಿ ಜ್ವರ ಆಗಿರಬಹುದು ಅಥವಾ ಇನ್ನು ಇಲಿ ಜ್ವರ ಇಲಿಗಳಿಂದ ಬರುವುದು, ಸೊಳ್ಳೆಗಳಿಂದ ಉತ್ಪತ್ತಿ, ಸೊಳ್ಳೆಗಳಿಂದ ಮಲೇರಿಯಾ ಯಾವುದಕ್ಕೂ ಕೂಡ ಜಿಲ್ಲಾಸ್ಪತ್ರೆ ದಾಖಲಾಗಿದೆ ನಮ್ಗೆ ಯಾರಿಗೂ ಬರುದಿಲ್ಲ. ಯಾಕಂದ್ರೆ ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಇದೆ ದಾಖಲೆ. ಅದು ಖಾಸಗಿ ಆಸ್ಪತ್ರೆಯನ್ನು ಇವತ್ತು ಪರಿಗಣಿಸುವುದಿಲ್ಲ. ಅದೇ ನಾನು ನಿನ್ನೆ ಹೇಳಿದಕ್ಕೆ ಅವರ ಸರ್ಕಾರದ್ದು ಗೌರ್ಮೆಂಟ್ ನಮ್ಮಲ್ಲಿ ಇದಾಗಲಿಲ್ಲ, ನಮ್ಮಲ್ಲಿ ಒಂದೆರಡು ಬಂದರೆ ಸಹ ನೀವು ನಾನೇ ಇದ್ದೇನೆ ಸರ್ ಅಂತ ಹೇಳಿದೆ. ನೀವೆಲ್ಲಿ ಮಾಡುದು? ಗಾಂಧಿ ಆಸ್ಪತ್ರೆಯಲ್ಲ, ಅದು ನಮ್ಗೆ ಆಗುದಿಲ್ಲ. ಆ ರೀತಿ ಉತ್ತರ ಬರ್ತಾರೆ ಅವರು. ಡೆಂಗ್ಯೂ ಅಲ್ಲಿ ಯಾಕೆ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ? ಅಲ್ಲಿ ಮದ್ದಿಲ್ಲ. ಬಟ್ ಸ್ವಚ್ಛತೆ ವಿಷಯದಲ್ಲಿ ನಾಗರಿಕರು ಕೂಡ ಹಿನ್ನಡೆಯನ್ನು ಹೊಂದಿದ್ದಾರಲ್ಲ. ಈಗ ತಾವು ನಾಗರಿಕ ಸಮಿತಿಯಲ್ಲಿ ಇದ್ದೀರಿ, ನಾಗರಿಕರಿಗೂ ತಿಳಿ ಹೇಳುವ ಪ್ರಯತ್ನವನ್ನು, ಯಾಕಂದರೆ ಎಲ್ಲೆಂದರಲ್ಲಿ ಕಸ ಬೀಳೋದು ಅಥವಾ ತೋಡುಗಳು ಒಂದಷ್ಟು ಆ ಪ್ರದೇಶದಲ್ಲಿ ಅಲ್ಲಿ ಆದರೂ ಕೆಲವೊಂದು ಬೇಲಿಗಳನ್ನು ರೊಂಬೆಗಳನ್ನು ಈ ಸ್ವಯಂ ಸೇವಕರು ಅಥವಾ ಇನ್ನಿತರರು ಕಡಿಬಹುದು. ಇಂಥದ್ದನ್ನೆಲ್ಲ ಕಾರ್ಯಕ್ರಮವನ್ನು ಒಂದಷ್ಟು ಮಾಡಬಹುದು. ಈ ನಿಟ್ಟಿನಲ್ಲಿ ಏನಾದರೂ ಮನವಿಯನ್ನು ಮಾಡಿದ್ದೀರಾ? ಈ ಯೂನಿಯನ್ಗಳು ಬಹಳಷ್ಟು ಇವೆ, ಸಂಘಟನೆಗಳು ಇವೆ, ಮತ್ತು ಈ ಕಸವನ್ನು ಕೂಡ ಹಾಗೆ ಎಲ್ಲೆಂದರಲ್ಲಿ ಬಿಸಾಡುವಂಥ ಪದ್ಧತಿಗಳು ಮತ್ತು ಮನೆಯ ನೀರನ್ನು ಕೂಡ ನಾನು ಸೇಫ್ ಆದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಇದನ್ನು ತಿಳಿ ಹೇಳುವ ಪ್ರಯತ್ನದಲ್ಲಿ ಈಗ ಒಂದು ಮಾರ್ಗ ಪ್ರತಿಭಟನೆ, ತಾವು ನಾಗರಿಕ ಸಮಿತಿಯವರಾಗಿ ಇದನ್ನು ಹೇಳುವಂಥ ಪ್ರಯತ್ನ, ಒಂದು ಏನೋ ಕಾರ್ಯಕ್ರಮಗಳನ್ನು ಮಾಡಿ ನಾಗರಿಕರಿಗೆ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನಾದರೂ ಒಂದು ಮನವಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀರಾ? ಇಲ್ಲ, ಮಾಡುತ್ತೆ ನಾವು ಅಂತ ಹೇಳಿದ್ರೆ ನಮ್ಮದು ನಾಗರಿಕ ಸಮಿತಿ ಅಂತ ಹೇಳಿದ್ರೆ ನಮ್ಮದು ತಕ್ಷಣ ಆಗುವಂಥದ್ದು ಕೆಲಸ ನಮ್ದು. ನಾವು ತಿಂಗಳುಗಟ್ಟಲೆ ಕಾದು ಅದು ಬರ್ತದೆ ಎಂಬ ಕಾಯುವಂಥ ಪ್ರಶ್ನೆ ನಮ್ಮ ಹತ್ರ ಇಲ್ಲ. ನಾವು ಈಗ ನೋಡಿ ಡೆಂಗ್ಯೂ ಬಂತು, ನನಗೆ ಅನುಭವ ಬಂತು, ಗೊತ್ತಾಯ್ತು. ಅದರ ಬಗ್ಗೆ ಏನು ಮಾಡಬೇಕೆಂಬ ಆಲೋಚನೆ ಮಾಡಿಕೊಂಡು ನಾನು ಅದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೇನೆ, ಮಾಡಲಿಕ್ಕೆ ಹೊರಡುವಾಗ ನನ್ನ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದ್ದ ಕಾರಣ ನನಗೆ ಅದು ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲದೆ ನನಗೆ ಒಂದು 2-3 ದಿವಸ ಟೈಮ್ ಕೊಡಿ, ನಾನು ಅದು ವ್ಯವಸ್ಥೆ ಮಾಡ್ತೇನೆ. ಒಟ್ಟು ಡೆಂಗ್ಯೂ ಬರಬಾರದು. ಡೆಂಗ್ಯೂ ಯಾವುದು ಕೂಡ ಒಂದು 2 ವರ್ಷದ ಹಿಂದೆ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಇಲ್ಲೇ ದಾಖಲಾಗಿದ್ದು, ಉಡುಪಿಯಲ್ಲಿ ಕುಂದಾಪುರ ಭಾಗದಲ್ಲಿ ಕೂಡ ದಾಖಲಾಗಿತ್ತು. ಈ ಸಮಸ್ಯೆಗಳು ನಿವಾರಣೆಯಾಗಬೇಕು ಅಂದರೆ ತತ್ಕ್ಷಣದಲ್ಲಿ ತೋಡುಗಳನ್ನು ಮತ್ತೆ ಈ ಚರಂಡಿಗಳನ್ನು ದುರಸ್ತಿಪಡಿಸಬೇಕು, ಮತ್ತೆ ಈ ಕಸವನ್ನು ವಿಲೇವಾರಿ ಮಾಡಬೇಕು. ಅಂದ್ರೆ ಅವಕಾಶ ಇದೆ. ಈ ಮಳೆಗಾಲ ಅನ್ನುವಂಥ ಸಬೂಬನ್ನ ಕೊಡುವ ಪ್ರಶ್ನೆನೇ ಇಲ್ಲ. ಮಳೆಗಾಲ ಬರ್ತದೆ ಹೋಗ್ತದೆ ಎಲ್ಲವೂ ಕೂಡ ಹಾಗೆ. ಬೇಸಿಗೆ ಮಳೆ ಅಂತ ಅದು ಪ್ರಕ್ರಿಯೆ ನಿಯಮ ಅದು. ಹಾಗೆ ಇರೋದನ್ನು ಅದನ್ನು ಎಣಿಸಲಿಕ್ಕೆ ಆಗುದಿಲ್ಲ. ಅದು ಮಾಡುವಂತ ಕೆಲಸ ಮಾಡಲೇಬೇಕಾಗ್ತದೆ. ಸಂಘಟನೆಗಳ ಸಹಕಾರವನ್ನು ಕೋರಿದ್ದೀರಾ ತಾವು? ನಾನು ನನ್ನದು ಒಂದು ಪ್ರಿನ್ಸಿಪಲ್ ಉಂಟು. ನಮ್ಮದು ಸಹ ನಾಗರಿಕ ಸಮಿತಿ ಅಂತ ಹೇಳಿದ್ರೆ ನಾಗರಿಕ ಸಮಿತಿ ಮಾತ್ರ ನಾವು ಹೋಗುದು. ಯಾಕಂತ ಹೇಳಿದ್ರೆ ಹಲವು ರೀತಿಯ ಸಂಘಟನೆಗಳಿಗೆ ಹಲವು ರೀತಿಯ ನಿಯಮಗಳಿದ್ದೇವೆ. ಅವರ ನಿಯಮಕ್ಕೂ ನಮ್ಮ ನಿಯಮಕ್ಕೂ ಅದು ಹೋಲಿಕೆ ಆಗುದಿಲ್ಲ. ಹಾಗಿರುವಾಗ ಮತ್ತೆ ನಾವೊಂದು ಮಾತನಾಡುದು ಅವರನ್ನು ಮಾತನಾಡುದು ಅಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆಯ ಒಂದು ವ್ಯತ್ಯಾಸ ಬರಬಹುದು ಎಂಬ ದೃಷ್ಟಿಯಿಂದ ನಾವು ನಮ್ಮ ಸಮಿತಿ ಮಾತ್ರ ನಾವು ಹೋಗುದು. ಓಕೆ. ಈ ಪ್ಲಾಸ್ಟಿಕ್ ನಿಷೇಧ ಕಾನೂನು ಯಾಕೆ ಕಟ್ಟುನಿಟ್ಟು ಜಾರಿ ಆಗಲಿಲ್ಲ ಸರ್? ಉಡುಪಿ ನಗರದಲ್ಲಿ ಆವಾಗ ಬಹಳ ಕಟ್ಟುನಿಟ್ಟಿತ್ತು ನಗರ ಪ್ರದೇಶ. ಇದಕ್ಕೆ ಹೊಣೆ ಯಾರು? ಅದಕ್ಕೆ ಅಧಿಕಾರಿ ಹೊಣೆ. ಯಾಕಂತ ಹೇಳಿದ್ರೆ
ಅಧಿಕಾರಿ ಅವರು ಏನೋ ಪರಿಸರ ಇಲಾಖೆಯೇ ನೋಟಿಸ್ ಕೊಟ್ಟ ಮೇಲೆ ಉಡುಪಿ ನಗರಸಭೆಗೆ ಇಲ್ಲಿ ನಾವು ವೈಫಲ್ಯ ಅಂತ ವೈಫಲ್ಯ ಅಂತ ಹೇಳಿದ್ರೆ ಇಲ್ಲಿ ಒಮ್ಮೆ ಬಂದು ರೈಡ್ ಮಾಡಿ ಹೋಗ್ತಾರೆ. ಅದನಂತರ ರೈಡ್ ಮಾಡಿ ನಿಟ್ಟೂರಿನ ಅವಸ್ಥೆ, ಆ ಪರಿಸರ ಜನರ ಅವಸ್ಥೆ ಎಲ್ಲ ಕಡೆ ಪ್ಲಾಸ್ಟಿಕ್ ಎಲ್ಲ ಕಡೆಗಳಲ್ಲಿ ಬಿಸಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ನಗರಸಭೆಯವರದ್ದೇ, ಇದು ಅವರ ಮಾಡ್ಬೇಕು ಅದನ್ನು. ಎಲ್ಲ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಹೋದ್ರೆ ಮಾತ್ರ ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಉಂಟು. ಒಂದು ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ಒಂದು ಕಡೆ ಹೋಗಿ ಅಲ್ಲಿ ಯಾರೋ ಒಂದು ಹಣ ಕೊಡದಿದ್ದೆ ಹೋಗಿ ಅಲ್ಲಿ ಹೋಗಿ ರೈಡ್ ಮಾಡಿ ಅವರು ಪ್ಲಾಸ್ಟಿಕ್ ಹಿಡಿದ್ರೆ ಅದು ಪ್ರಯೋಜನ ಇಲ್ಲ. ಎಲ್ಲೆಲ್ಲಿ ಉಂಟು ಅದು ಎಲ್ಲರಿಗೂ ಗೊತ್ತುಂಟು. ಅಧಿಕಾರಿ ಅವರಿಗೆ ಎಲ್ಲೆಲ್ಲಿ ಏನೇನು ಉಂಟು, ಎಲ್ಲಾ ವಸ್ತು ಎಲ್ಲಿ ಉಂಟು ಅಲ್ಲಿ ಎಲ್ಲರಿಗೂ ಗೊತ್ತುಂಟು. ಅವರು ಅವಾಗ ಹೋಗ್ಲಿ ಹಿಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ನಾವು ಹೋಗಿ ಹಿಡಿದು ನಾವು ನಿಷ್ಠೂರ ಆಗ್ಬೇಕಾ? ಅವರಿಗೆ ಅಧಿಕಾರ ಉಂಟು, ಅವರಿಗೆ ಒಂದು ಒಂದು ಇದು ನಿದರ್ಶನ ಕೊಟ್ಟಿದ್ದಾರೆ, ಇದು ಮಾಡ್ಬೇಕಂತೇಳಿ ಮಾಡ್ಲಿಕ್ಕೆ ಅವಶ್ಯಕತೆ ಉಂಟಲ್ಲ ಅಲ್ಲಿ. ಓಕೆ, ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ, ಒಬ್ಬ ಸಮಾಜ ಸೇವಕರಾಗಿ ಒಂದು ಉತ್ತಮ ಆಸ್ಪತ್ರೆಯನ್ನು ನಮ್ಮ ನಾಗರಿಕರಿಗೆ ಕೊಡುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳು ಯಾವ ರೀತಿಯಲ್ಲಿ ಇರ್ತದೆ ಮತ್ತು ಅದರಲ್ಲಿ ಸಫಲ ಆಗುವಂತ ವಿಶ್ವಾಸ ಇದೆಯಾ ತಮಗೆ? ಅಲ್ಲ, ನನ್ನ ಹತ್ರ ಏನು ಗೊತ್ತಾ ಸರ್, ನಾನು ರಸ್ತೆಯಲ್ಲಿ ಬಿದ್ದವರು. ಯಾಕಂದ್ರೆ ಹಿಂದೆಯೂ ಕೂಡ ಹಲವಾರು ಅಲ್ಲಿಯ ಸೌಲಭ್ಯಗಳು ಪಡೆದದ್ದೇ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಕ್ಕಿದ್ದೇ ತನ್ಮೂಲಕ. ಖಂಡಿತ. ಬಟ್ ಜನರು ನಿರೀಕ್ಷೆಯಲ್ಲಿ ಇರ್ತಾರೆ, ನಿತ್ಯಾನಂದ ಒಳಕಾಡು ಒಂದು ಒಳ್ಳೆಯ ಆಸ್ಪತ್ರೆಯ ಸೇವೆಯನ್ನು ನಮಗೆ ನೀಡಬಹುದು ಅಂತ. ಆ ನಿಟ್ಟಿನಲ್ಲಿ ಕಾರ್ಯತತ್ಪರಾದರೆ ಆ ಸಫಲ ಆಗುವಂತ ವಿಶ್ವಾಸ ಇದೆ. ಈಗ ನನ್ನದು, ನಾನು ರಸ್ತೆಯಲ್ಲಿ ಬಿದ್ದವರನ್ನು ಅವರನ್ನು ಇವರನ್ನು ಎಲ್ಲ ಯಾರು ಬಿದ್ದರೂ ಕೂಡ ನಾನು ತಗೊಂಡು ಹೋಗಿ ನನ್ನಿಂದ ಏನಾಗುವಂಥದ್ದು ನಾನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಂತ ಕೆಲಸವನ್ನು ಮಾಡ್ತೇನೆ. ಯಾಕಂದ್ರೆ ನಾನು ತಗೊಂಡು ಹೋದ್ರೆ ನಾನು ಅಲ್ಲಿ ಹೋಗಿ ಡಾಕ್ಟರ್ ಎಲ್ಲ ಬಂದು ಎಲ್ಲ ಅವರು ಪರೀಕ್ಷೆ ಮಾಡಿಸಿ ನಂತರ ಅವರಿಗೆ ವಾರ್ಡಿಗೆ ಹಾಕಿದ ನಂತರ ನಾನು ವಾಪಸ್ ಬರುದು. ಯಾಕಂತ ಹೇಳಿದ್ರೆ ವಾರ್ಡಿಗೆ ಕೆಲವರು ವಾರ್ಡಿಗೆ ಹಾಕಲಿಕ್ಕೆ ಕೇಳುದಿಲ್ಲ, ಅವರಿಗೆ ವಿಷಯ ಇರುತ್ತೆ, ನಾವು ಹೋಗುದಿಲ್ಲ ಹೋಗ್ತೇವೆ ಅಂತ ಹೇಳಿದ್ರೆ. ಹಾಗೆ ಅಂಥದ್ದು ಪರಿಸ್ಥಿತಿ ಇರುವ ಅದನ್ನು ನಾವು ಮಾಡಿಕೊಂಡು ಅಂಥ ಇದನ್ನು ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟೇ ವಿನಃ ಒಳಗಿನ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಅನಿವಾರ್ಯ, ಕಷ್ಟ ಆಗ್ತದೆ ನಮಗೆ. ಬಟ್ ಅನಾಥರು, ಅಪರಿಚಿತರು ಈ ಉಡುಪಿ ಪ್ರದೇಶದಲ್ಲಿ ಎಲ್ಲರೂ ಯಾಕೆ ಬಿಡ್ತಾ ಇದ್ದಾರೆ ಸರ್? ಎಲ್ಲರೂ ಅಂತ ಹೇಳಿದ್ರೆ ಇಲ್ಲಿ ನಮ್ಮಂತವ್ರು ತುಂಬಾ ಜನ ಇದ್ದಾರೆ. ಎಲ್ಲರೂ ಬಂದು ಬಿಡುದು ಇಲ್ಲಿಗೆ, ತಮಗೆ ಕೆಲಸ ಕೊಡ್ಲಿಕ್ಕೆ. ಹೌದೌದು, ಎಲ್ಲ ಬಂದು ಬಿಡುದು ಇಲ್ಲಿಗೆ. ಯಾಕಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾರ ಅಂತೇಳಿ. ಈಗ ಒಂದು ಮನುಷ್ಯ ಬಿದ್ದರೆ ಅಥವಾ ಏನಾದ್ರೂ ತೊಂದರೆ ಆದ್ರೆ ಅವನನ್ನು ಒಳ್ಳೆ ರೀತಿಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅದು ಒಳ್ಳೆಯ ಆರೋಗ್ಯವನ್ನು ನೋಡಿಸಿ, ಅದು ಅಲ್ಲದೆ ಅವನನ್ನು ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿ, ಅದು ಅಲ್ಲದೆ ಅವನ ಆಶ್ರಮ ಸೇರಿಸುವಂತ ಕೆಲಸ ಮಾಡಿ, ಅದು ಎಲ್ಲಿ ಮಾಡ್ತಾರೆ? ಇಲ್ಲಿ ನಾವು ನಮ್ಮ ಮನೆಯವರಾಗೆ ಅಂತ ನಮ್ಮ ಮನೆಯವರಿಗೆ ಮಾಡಿ ನಾವು ಹಾಗೆ ಮಾಡಿದ ಕಾರಣ ಇಲ್ಲಿ ಎಲ್ಲರೂ ತಂದು ಇಲ್ಲಿ ರಾಶಿ ಆಗ್ತಾರೆ. ಹಾಕ್ಬೋದು. ಈಗ ಅದು ಬರ್ತಾರೆ ಹೇಗೆ ಈಗ ಎಲ್ಲ ಮಲ್ಪೆಯಲ್ಲಿ ಎಲ್ಲ ಇದು ಬರ್ತಾರೆ, ಏನು ಮಾನಸಿಕ ಕಾಯಿಲೆ ಅವರು ಬರ್ತಾರೆ, ಅದು ಬಹಳಷ್ಟು ತೊಂದರೆ. ಯಾಕಂದ್ರೆ ಅವರಿಗೆ ಮಾನಸಿಕ ಕಾಯಿಲೆ, ಈ ಹಿಂದಿ ಜನಾಂಗದವರಿಗೆ ಮಾನಸಿಕ ಬಂದರೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಭಾಷೆ ನಮ್ಗೆ ಬರುದಿಲ್ಲ, ನಮ್ಮ ಭಾಷೆ ಅವರಿಗೆ ಅರ್ಥ ಆಗುದಿಲ್ಲ. ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡುದು ಅಂತ ಗೊತ್ತಾಗುದಿಲ್ಲ. ಹೆಚ್ಚುವರಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಕ್ಲಿಕ್ಕೆ ಸ್ಥಳ ಇಲ್ಲ. ಖಾಸಗಿ ಆಸ್ಪತ್ರೆ ಹಾಕಿದ್ರೆ ಅಲ್ಲಿ 40,000 50,000 ಈಗ ಬಿಲ್ ಆಗ್ತದೆ. ಅದನ್ನು ಯಾರು ಭರಿಸಲಿಕ್ಕೆ ಸಾಧ್ಯ ಉಂಟು? ಹಾಗಿರುವಾಗ ನಾವು ಅವರನ್ನು ಆದರೂ ಕೂಡ ಕಷ್ಟದಲ್ಲಿ ಆದರೂ ಕೂಡ ಅವರನ್ನು ಒಂದೇ ಸರ್ಕಾರಿ ಆಸ್ಪತ್ರೆಯಲ್ಲಿ, ಈಗ ಒಂದು ಸ್ವಲ್ಪ ಬಾಳಿಗೆ ಆಸ್ಪತ್ರೆ ಅವರದ್ದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ. ಈಗ ಅಲ್ಲಿ ಸುರೇಶ್ ಎಂಬ ವ್ಯಕ್ತಿ ಇದ್ದಾನೆ, ಅವನೊಂದು ಏನು ಮಾನಸಿಕ ವ್ಯಕ್ತಿಯನ್ನು ಅಲ್ಲಿ ಹಾಕಿದ್ರೆ ಯಾರು ಇಲ್ಲದವರು ಆಗಬೇಕು, ಇಲ್ಲದನ್ನು ಹಾಕಿದ್ರೆ ಅವನು ಪರಿಪೂರ್ಣವಾಗಿ ನೋಡಿಕೊಂಡು ಅವರನ್ನು ಎಷ್ಟೇ ದೂರ ಆದರೂ ಅವರ ಅಡ್ರೆಸ್ ಅನ್ನು ಪಡೆದುಕೊಂಡು ಅವರನ್ನು ಕರೆಸಿ ಅವರ ಮನೆಗೆ ಕರೆಸುವಂತ ಕೆಲಸವನ್ನು ಈಗ ಮಾಡ್ತಿದ್ದಾರೆ. ಅದು ಸಂತೋಷದ ವಿಷಯ. ಸರಿ, ನಗರಸಭೆಯ ಕೆಲವೊಂದು ನಿರ್ಧಾರಗಳು ಇನ್ನೂ ಕೂಡ ಸಮಂಜಸವಾಗದೇ ಇರುವುದೂ ಕೂಡ ಈ ರೀತಿಯ ಅವ್ಯವಸ್ಥೆಗೆ ಕಾರಣ. ಅಂದರೆ ಸ್ವಚ್ಛತೆಯ ಒಂದು ಸಮಸ್ಯೆಗೂ ಕೂಡ ಕಾರಣ. ಒಂದು ಹಳೆಯ ತಾಲೂಕು ಆಫೀಸ್ನ ಕಟ್ಟಡವನ್ನು ಕೆಡವಿದ್ರು, ಅಲ್ಲಿಯೂ ಕೂಡ ಒಂದಷ್ಟು ಕಸದ ರಾಶಿಗಳು ಮತ್ತು ಅದಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಣಯ ಆಗಲಿಲ್ಲ. ಮಿನಿ ವಿಧಾನಸಭೆಗಳು ಆಗ್ತದೆ ಅನ್ನುವಂಥ ಅಲ್ಲಿಗೆ ಅದು ಸೀಮಿತ ಆಯಿತು. ಆ ನಂತರ ಬಂದದ್ದು ವಿಶ್ವೇಶ್ವರಯ್ಯ ಮಾರುಕಟ್ಟೆ, ಆ ಪ್ರದೇಶವನ್ನು ಕೂಡ ಕೆಡವಿದ್ರು, ಅಲ್ಲಿಯೂ ಕೂಡ ತಾತ್ಕಾಲಿಕವಾಗಿದ್ರು ಕೆಲವೊಂದು ಸಮಸ್ಯೆಗಳು, ಸ್ವಚ್ಛತೆಗೆ ಭಂಗವಾಗುವ ಕೆಲವು ಸಮಸ್ಯೆಗಳು ಇನ್ನೂ ಕೂಡ ಇದೆ. ಕೆಲವೊಂದು ತರಕಾರಿ ಅಂಗಡಿಗಳು ಇನ್ನೂ ಕಾರ್ಯಾಚರಿಸ್ತಾ ಇವೆ. ಮತ್ತೊಂದು ಸಿಟಿ ಬಸ್ ಸ್ಟ್ಯಾಂಡ್ ನವೀಕರಣ ಅನ್ನೋದು ಕೂಡ ಪ್ರಸ್ತಾಪ ಇತ್ತು, ಅದನ್ನು ಹೈಫೈ ಮಾಡ್ತೇವೆ ಅಂತ ಹೇಳಿದ್ರು. ಬಟ್ ಸಿಟಿ ಬಸ್ ಸ್ಟ್ಯಾಂಡ್ ನ ಅವಸ್ಥೆ ನೋಡಿದ್ರೆ ಅದು ಬಹಳಷ್ಟು ಗೋಜಲಾಗಿದೆ, ಸೊಳ್ಳೆ ಉತ್ಪತ್ತಿಗಳಿಗೆ ಬಹಳ ಪೂರಕ ಆಗಿದೆ. ಈ ನಿಟ್ಟಿನಲ್ಲಿ ಆ ಮೂರು ಪ್ರದೇಶಗಳನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಮತ್ತು ಅದಕ್ಕೆ ಒಂದು ಬಹಳ ಶೀಘ್ರದಲ್ಲಿ ಅದನ್ನು ಇತ್ತು, ಯಾಕಂದ್ರೆ ಅದು ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಜಾಗಗಳು. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಏನು ಪ್ರಯತ್ನ? ಈಗಾಗಲೇ ನಾನು ವಿಶ್ವೇಶ್ವರಯ್ಯ ಏನು ಹೇಳಿದ್ರಲ್ಲ, ಅದಕ್ಕೆ ನಾನು ಮಾಹಿತಿ ಹಾಕಿ ನಾನು ಬರೆದಾಕಿದ್ದೇನೆ. ಇದು ಯಾವುದ ಕಾರಣಕ್ಕೆ ನೀವು ಹೀಗೆ ಪೆಂಡಿಂಗ್ ಇಟ್ಟಿದ್ದೀರಿ, ಯಾವ ಉದ್ದೇಶಕ್ಕೆ, ಅದನ್ನು ನಮ್ಮ ಮಾಹಿತಿ ಪ್ರಕಾರ ನಾವು ಅದನ್ನು ಕೇಳಿದ್ದೇನೆ. ಅದು ಕೊಟ್ಟ ನಂತರ ಅದರ ಬಗ್ಗೆ ನಾನು ಆಲೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಚ್ಛತೆಗೆ ಸಮಸ್ಯೆ, ಕೆಲವರು ಹೇಳ್ತಾರೆ ಅಲ್ಲಿ ಸ್ವಚ್ಛತೆ ಇಲ್ಲ, ಮತ್ತೆ ಅಲ್ಲಿ ಪಾರ್ಕಿಂಗ್ ಜಾಗ ಇರ್ತಾರೆ, ಅವ್ರು ಹೋಗ್ಲಿಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಲಾಂಜ್ ಮಾಡ್ತಾರೆ, ಏನೇನೋ ಜನರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಜನರು ಹೇಳೋದಕ್ಕಿಂತ ಮೊದಲು ನಾನು ಮಾಹಿತಿ ಹಾಕಲಿ ಏನು ಆಗಿದೆ ಏನು ಆಗ್ತದೆ ಎಂಬ
ಪ್ರಶ್ನೆಯನ್ನು ತಿಳ್ಕೊಂಡು ಅದರ ಬಗ್ಗೆ ನಾನು ಮುಂದೆ ಮತ್ತೆ ನಾನು ಹೋಗ್ತೇನೆ. ಈ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಿದ್ದೇವೆ, ಅಲ್ಲಿ ಈಗಾಗಲೇ ನಾವು ಏನು KSRTC ಬಸ್ ನರಂ ಬಸ್ ಅದೇ ಗಾಡಿ ಸಾಧಾರಣ ದಿವಸಕ್ಕೆ ಒಂದು 50-60 ಜನ ಭಿಕ್ಷುಕರು ಭಿಕ್ಷಾಟನೆ ಮಾಡ್ಕೊಂಡು ಅಲ್ಲಿ ಮಲಗುವಂತ ವ್ಯವಸ್ಥೆ ಇತ್ತು. ಅವರನ್ನು ನಾವು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಯನ್ನು ಸೇರಿಸಿಕೊಂಡು ಅವರನ್ನು ಇಲ್ಲಿಯ ಒಂದು ನಿರ್ಮೂಲನೆ ಮಾಡುವಂತ ಕೆಲಸ ಮಾಡಿದೆ. ಕೆಲವೊಂದು ಅಂಗಡಿಗಳು ಅದು ಬೇಕಿತ್ತ ಸರ್? ಅದು ಅಂಗಡಿಗಳು ಅಂತ ಹೇಳಿ ಮೊನ್ನೆ ಹೋದ ಇದರಲ್ಲಿ ವಾರದಲ್ಲಿ ಏನೋ ಅದನ್ನು ನಗರಸಭೆಯವರು ತೆಗೆದಿದ್ದಾರೆ ಅಂತ ಹೇಳಿ ವರ್ತಮಾನ ಬಂತು ನನಗೆ. ಅಲ್ಲಿ ಕೂಡ ಹಾಗೆ ಅವರು ಅಲ್ಲೇ ರಾಶಿ ಹಾಕುದು, ಅಲ್ಲೇ ಕಸ ಹಾಕುದು, ಚಟುವಟಿಕೆಗಳ ಕೇಂದ್ರವು ಅದರಲ್ಲೇ ಸೊಳ್ಳೆ ಬರ್ತದೆ. ಅದನ್ನು ಕೂಡ ನಿನ್ನೆ ಹೋದ ವಾರದಲ್ಲಿ ಏನೋ ಒಂದು ಅಲ್ಲಿಯ ಇದು ಮಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂತು. ಅದನ್ನು ಹಾಗೆ ಇಟ್ಟರೆ ಆಗುದಿಲ್ಲ. ಅದನ್ನು ಯಾವಾಗ ಅದನ್ನು ತೆಗಲಿಕ್ಕೆ ಶುರು ಮಾಡಿದ್ದಾರೆ ಅದು ಕೂಡ ಅವರು ನಿರಂತರವಾಗಿ ಮಾಡಿದರೆ ಮಾತ್ರ ಅಲ್ಲಿ ಇಡ್ಲಿಕ್ಕೆ ಸಾಧ್ಯತೆ ಉಂಟು. ಬಟ್ ಅದು ಎಲ್ಲ ಕಡೆಯಲ್ಲಿ ಉಂಟು. ಈ ತರಕಾರಿ ವ್ಯಾಪಾರದವರು ಎಲ್ಲಿ ಜಾಗ ಉಂಟು ಅಲ್ಲಿ ಫುಟ್ಪಾತ್ ಅಲ್ಲಿ ತರಕಾರಿ, ಎಲ್ಲ ಕಡೆಯಲ್ಲಿ ತರಕಾರಿ ಅಂಗಡಿ ಇರುವುದು. ಈಗ ಅದನ್ನು ಮಾಡ್ಬೋದು, ಎಲ್ಲ ಒಂದು ಕಡೆಯಲ್ಲಿ ಒಂದು ಮಾಡ್ಕೊಂಡು ಮಾಡ್ಬೋದು ಅವರಿಗೆ. ಇದು ಏನು ನಗರಸಭೆಯವರು ಮಾಡದಿದ್ರೆ ನಾವು ಮಾಡ್ಲಿಕ್ಕಾಗುತ್ತಾ? ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಪಾಟ್ಗಳನ್ನು ಗುರುತಿಸಬಹುದು. ಈಗ ಉಡುಪಿ ಗೂಢಂಗಡಿಗಳೇ ತಾಣ ಆಗ್ತಾ ಇದೆ, ಮತ್ತೆ ಬೀದಿ ವ್ಯಾಪಾರ ಜಾಸ್ತಿ ಆಗ್ತಿದೆ. ಇದು ಕೂಡ ಸ್ವಚ್ಛತೆಗೆ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ತಳ್ಳುವ ಗಾಡಿ ಬೇರೆ, ಇದು ಬೇರೆ ಉಂಟು. ಇದು ಎಲ್ಲ ತಳ್ಳುವ ಗಾಡಿ ಇರುದು. ತಳ್ಳುವ ಗಾಡಿ ಎಲ್ಲಿ ಉಂಟು? ಅವ್ರು ಇಟ್ಟಲ್ಲೇ ಇಟ್ಟಾರೆ. ಅದು ತಳ್ಳುವ ಗಾಡಿ ಅಲ್ಲ. ಅದನ್ನು ಅವರು ತಳ್ಳುವ ಗಾಡಿ ತೆಗೆದು ರಿಮೂವ್ ಮಾಡಿದ್ರೆ ಅದು ಮತ್ತೆ ಹತ್ಕೊಂಡು ಹೋಗ್ಬೇಕು. ಅವನು ಒಂದು ಕಡೆಯಲ್ಲಿ ನಿಂತರೆ ಗಂಟೆ ನಿಲ್ಲುವುದಲ್ಲ. ಅದನ್ನೇ ನೋಡಿಕೊಂಡು ಅವನು ಎಲ್ಲಿ ಸ್ಥಳ ಉಂಟು, ಎಲ್ಲಿ ಒಳ್ಳೆ ರೀತಿಯ ಜಾಗ ಉಂಟು ಅಂದ್ರೆ ಜನರಿಗೆ ತೊಂದರೆ ಆಗಬಾರ್ದು, ಅವನು ವ್ಯಾಪಾರಕ್ಕೋಸ್ಕರ. ನಾವು ತಳ್ಳುವ ಗಾಡಿ ಅಂತ ಹೇಳಿದ್ರೆ ಅವರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಅದನ್ನು ತಳ್ಳುವ ಗಾಡಿಯನ್ನು ದೂಡಿಕೊಂಡೇ ಅವನು ವ್ಯಾಪಾರ ಮಾಡ್ತಾ ಹೋಗ್ಬೇಕು. ಅವನು ಆ ರೀತಿ ಮಾಡಿದ್ರೆ ಅವನಿಗೆ ವ್ಯಾಪಾರಕ್ಕೆ ತೊಂದರೆ ಇಲ್ಲ, ಮತ್ತೆ ಜನರಿಗೂ ಅದರಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವಕಾಶವು ಕೂಡ ಒಳ್ಳೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲೆಂದರಲ್ಲಿಯೂ ಕೂಡ ಫುಟ್ಪಾತ್ ವ್ಯಾಪಾರ. ಬಟ್ ಇದರ ಬಗ್ಗೆ ಒಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಲ್ಲ ಸರ್? ಪೌರಾಯುಕ್ತರಿಗೆ ಅವಕಾಶಗಳು ಇದೆಯಲ್ಲ? ಅದು ಅವಕಾಶ ಇದೆ ಎಲ್ಲ ಕಡೆಯಲ್ಲಿ. ಈಗ ಫುಟ್ಪಾತ್ ಅಲ್ಲಿ ಆಡಳಿತಾಧಿಕಾರಿ ಆಗಿದ್ದಾಗ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ರು. ಎಲ್ಲ ಕಡೆಯಲ್ಲಿ ಪಾರ್ಕ್ ಅಗಲೀಕರಣ ಆಗುವಲ್ಲಿ ಎಲ್ಲ ಮಾರ್ಕ್ ಹಾಕಿ ಹೋಗಿದ್ದಾರೆ. ಈಗ ಮಾರ್ಕ್ ಬಿಟ್ಟು ಮಾರ್ಕ್ನಿಂದ ಮುಂದೆ ಈಗ ಬಂದು ಎಲ್ಲಿ ಮಾರ್ಕ್ ಹಾಕಿದ ಮುಂದೆ ಬಂದು ಈಗ ವ್ಯಾಪಾರ ಮಾಡ್ತಿದ್ದಾರೆ. ಅದು ಗೊತ್ತಿದೆ. ಈಗ ಒಮ್ಮೆ ಒಂದು ಜಿಲ್ಲಾಧಿಕಾರಿಯವರು ಒಮ್ಮೆ ಬಂದ ನಕ್ಷೆಯನ್ನು ಇನ್ನೂ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಹಾಗೆ ಬಿಟ್ಟಿದ್ದಾರೆ. ಅವರೇ ಇದನ್ನು ಮುಂದುವರಿಸಿ ಹೋಗಿದ್ದರೆ ಆಗ್ತಿತ್ತು. ಅಂದ್ರೆ ಅವರ ಆಡಳಿತಾಧಿಕಾರ ನಂತರ ಅದನ್ನು ಅಲ್ಲ, ಈ ಉದ್ದೇಶಕ್ಕೆ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದು. ಈ ಉದ್ದೇಶಕ್ಕೆ ಅವರನ್ನು ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ಚೆನ್ನಾಗಿ ಮಾಡಿಬಿಟ್ಟಿದ್ರು. ರಥಬೀದಿಯಲ್ಲಿ ಹೋಗುವಂತ ವ್ಯವಸ್ಥೆಯನ್ನು ಕೂಡ ಒಳ್ಳೇದು ಮಾಡಿದ್ರು. ಹಾಗಿರುವಾಗ ಇಲ್ಲಿ ಒಳ್ಳೇದು ಮಾಡುವ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಇಮಿಡಿಯೇಟ್ ಅವರನ್ನು ಬದಲಾವಣೆ ಮಾಡುವಂತ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಇಲ್ಲಿ. ಬಟ್ ಈ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಒಂದಷ್ಟು ಗಂಭೀರವಾಗಿ ತಾವು ಶೀಘ್ರದಲ್ಲಿ ಇತ್ಯರ್ಥಪಡಿಸುವಂತ ಪ್ರಯತ್ನ ಖಂಡಿತ ಮಾಡ್ತೇನೆ. ಆಗುವ ವಿಶ್ವಾಸ ಇದೆ. ವಿಶ್ವಾಸ ಇದೆ. ಯಾಕಂದ್ರೆ ಅವರು ಬೇಕಾಗುವಂತ ವ್ಯವಸ್ಥೆ ಮಾಡಿದ್ರೆ ವಿಶ್ವಾಸ ಇದೆ. ಇಲ್ಲದ್ರೆ ವಿಶ್ವಾಸ ಇಲ್ಲದ್ರೆ ನಾವು ಹೋಗಿ ಸೊಳ್ಳೆಯನ್ನು ಹೊಡಿಲಿಕ್ಕೆ ಬರುವುದಿಲ್ಲ. ಅಲ್ಲ, ಆರೋಗ್ಯ ಇಲಾಖೆ ಹೇಳ್ತದೆ ಸೊಳ್ಳೆಗಳು ಹೆಚ್ಚಾಗಿದ್ರೆ ನಾವೇ ಕೆಲವೊಂದು ಮಾಸ್ಕಿಟೋ ನೆಟ್ಗಳನ್ನು ವಿತರಿಸ್ತೇವೆ, ಅದನ್ನು ವಿತರಿಸ್ತೇವೆ. ಎಲ್ಲಿ ವಿತರಿಸುವುದು? ಎಲ್ಲಿ ಸರ್? ಎಲ್ಲಿ ಉಂಟು? ಯಾರಿಗೆ ಕೊಟ್ಟಿದ್ದಾರೆ? ಸಾಮೂಹಿಕವಾಗಿ ವಿತರಿಸ್ತೇವೆ. ಅವರು ಇದ್ದ ಚರಂಡಿಗಳನ್ನೇ ಓಡಿಸ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ, ಅವರಿಗೆ ಮಾಸ್ಕ್ಗಳನ್ನು ವಿತರಣೆ ಮಾಡೋದೌದಾ? ಈ ಕೆಲವೊಂದು ಕಟ್ಟಡ ನಿರ್ಮಾಣದ ಸಾಮಗ್ರಿಗಳು ಕೂಡ ಸಮಸ್ಯೆಯನ್ನು ಮಾಡ್ತಾ ಇದೆಯಲ್ಲ ಸರ್ ಕೆಲವೊಂದು ಕಡೆ. ಅದು ಕೂಡ ಏಕಾಏಕಿಯಾಗಿ ಅದನ್ನ ಎಲ್ಲೆಲ್ಲಿ ಹರಡಿ ಅದರಿಂದ ಸಮಸ್ಯೆಗಳು ಆಗ್ತಾ ಇದೆ. ನಿರ್ಮಾಣ ಹಂತದ ಕಾಮಗಾರಿಗಳು ಕೂಡ ಇದೆಯಲ್ಲ, ಅವರು ಕೂಡ ಯಾವುದೇ ರೀತಿಯ ಪ್ರಿಕಾಷನ್ ತೆಗೆದುಕೊಳ್ಳುವುದಿಲ್ಲ ಪ್ರೈವೇಟ್ನವರು. ಈಗ ಇದರ ಬಗ್ಗೆಯೂ ಕೂಡ ಒಂದಷ್ಟು ಧ್ವನಿ ಎತ್ತಬೇಕಲ್ವಾ? ಅದು ಧ್ವನಿ ಅಂತ ಹೇಳಿದ್ರೆ ಸರ್, ನಾವು ನಮ್ಮ ಎದುರುಗಡೆ ಇರುವಂತದ್ದು ನಮಗೆ ಧ್ವನಿ ಎತ್ತಿ ಆಗದಿದ್ದ ಕಾರಣ ಇನ್ನು ಒಳಗಡೆ ಇದ್ದದನ್ನು ಧ್ವನಿ ಎತ್ತಿ ಏನು ಸಾಕಿದೆ ಉಂಟು ಸರ್. ಇದನ್ನೇ ಅದನ್ನು ಸರಿಪಡಿಸಿದ್ರೆ ಆಟೋಮೆಟಿಕ್ ಆಗಿ ಅವರು ಯಾರು ಅಂತ ಕೆಲಸ ಮಾಡ್ತಾರೆ ಅವರು ಅದನ್ನು ಆಟೋಮೆಟಿಕ್ ಆಗಿ ಅವರು ನಿಲ್ಲಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬಟ್ ಉಡುಪಿ ಯಾಕೆ ಅಡ್ಡಾದಿಡ್ಡಿಯಾಗಿ ಬೇಕಾಬಿಟ್ಟಿಯಾಗಿ ಬೆಳವಣಿಗೆ ಹೊಂದ್ತಾ ಇದೆ? ಒಂದು ಯಾವುದೇ ರೀತಿಯ ಒಂದು ರೂಪುರೇಷೆ ಇಲ್ಲ, ಯೋಜನಾಬದ್ಧವಾಗಿ ಕೇಳುವವರಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡುವುದಿಲ್ಲ, ಅವರಷ್ಟಿಗೆ ಅವರು ಇರ್ತಾರೆ. ಯೋಜನಾಬದ್ಧ ಪ್ರಗತಿಯೇ ಆಗ್ಲಿಲ್ಲ. ಇಲ್ಲಿ ಏನೂ ಇಲ್ಲ, ಯಾರು ಮಾತನಾಡೋದು ಜನವೂ ಇಲ್ಲ. ಯಾವುದೇ ಒಂದು ರೂಲ್ಸ್ಗಳು ಕೂಡ ಜಾರಿ ಆಗ್ತಾ ಇಲ್ವೇ? ಇಲ್ಲಿ ಯಾವುದು ಇಲ್ಲ ನಿರ್ಮಾಣದಲ್ಲಿ. ಯಾವುದು ಇಲ್ಲಿ ನಮ್ಮ ಉಡುಪಿಯ ವ್ಯವಸ್ಥೆಯೇ ಬಹಳ ಒಂದು ಕಷ್ಟಕರವಾಗಿದೆ. ಬಟ್ ಅಂಡರ್ ಡ್ರೈನೇಜ್ ಸಿಸ್ಟಮ್ ಆದ್ರೂ ಸುಧಾರಿಸಬಹುದು. ಎರಡನೇ ಹಂತದ್ದು ಈಗ ಪರಿಸರ ಇಲಾಖೆ ಮಾಡುದಾದ್ರೆ ಎಲ್ಲದು ಲೆವೆಲಿಂಗ್ ಮಾಡಬೇಕು. ಇದು ಯಾವ ಲೆವೆಲ್ ಕೂಡ ಇಲ್ಲ. ಇಲ್ಲಿ ಕೆಲವು ಕಡೆಯಲ್ಲಿ ಪಾದ್ಯ ಇರ್ತದೆ, ಪಾದ್ಯಗಳು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಅಮ್ಮಣ್ಣಿ ಹತ್ರ ಅಲ್ಲಿ ಡ್ರೈನೇಜ್ ವಸತಿ ಮಾಡಿದ್ದಾರೆ, ಅಲ್ಲಿ ಪಾದ್ಯ. ಅಲ್ಲಿ ಈ ಹಿಂದೆ ನಾನು ಸಣ್ಣದಿರುವಾಗ ಅಲ್ಲಿ ನೀರಿನ ಇದು ಮಾಡುವಾಗ ಪಾದ್ಯವನ್ನು ಹೊಡೆಯುವಾಗ 2 ಜನ ಸತ್ತಿದ್ರು ಅಲ್ಲಿ.
ಹೌದು, ಅದು ನನಗೆ ಸರಿ ನೆನಪುಂಟು. ಯಾಕಂತ ಹೇಳಿದ್ರೆ ಅಂಥದ್ದು ಪ್ರದೇಶ ಇಲ್ಲಿರುವುದು. ಪಾದಕಲ್ಲು ಎಲ್ಲ ಇದ್ದರೆ ಅದನ್ನು ಹೊಡಿಲಿಕ್ಕೆ ಎಲ್ಲ ಇಲ್ಲ. ಹೊಡಿಲಿಕ್ಕೆ ಇರೋ ಹತ್ತಿರದಲ್ಲಿ ಮನೆ ಇರ್ತದೆ. ಮನೆಗೆ ಅದು ಈಗೆಲ್ಲ ಬಿಸಿ ಮಾಡಿ ಅಂಥದ್ದು ಅದು ನಾನಾ ರೀತಿಯ ಇದೆ. ಅದನ್ನು ಆ ವಸ್ತುವನ್ನು ಉಪಯೋಗಿಸಿ ಪಾದ ಹೊಡೆಯೋದಾದ್ರೆ ಅವರಿಗೆ ಅದಕ್ಕೆ ಇವರು ಮಾಡುವಂಥ ಟೆಂಡರಿಗೆ ಅದು ಸಾಕಾಗುದಿಲ್ಲ. ಅದೆಲ್ಲ ಇರ್ತದೆ ಅವರದ್ದೆಲ್ಲ. ಈ ಇಕ್ಕಟ್ಟಿನ ಪ್ರದೇಶದಲ್ಲಿ ಬಹಳಷ್ಟು ಬಿಲ್ಡಿಂಗ್ಗಳು ನಿರ್ಮಾಣ ಆಗ್ತಾ ಇದೆ. ಇದರ ಅಗತ್ಯ ಉಡುಪಿಗೆ ನಿಜವಾಗಿ ಇದೆಯಾ ಅಥವಾ ಕೇವಲ ಕಮರ್ಷಿಯಲೈಸೇಷನ್? ಇಲ್ಲ, ಇಕ್ಕಟ್ಟಿನ ಪ್ರಶ್ನೆ ಇಲ್ಲಿ ಎಲ್ಲಿ ಒಂದು ತುತ್ತು ಜಾಗ ಇದ್ರೆ ಸಾಕು, ಅದಕ್ಕೆ ಸೆಟ್ ಬೇಕೇ ಇಲ್ಲ. ಎಂಥದಿಲ್ಲ, ಅಲ್ಲಿ ಬಿಲ್ಡಿಂಗ್ ಏರಿಸಿ ಆಯ್ತು, ಅವನು ಬಿಲ್ಡಿಂಗ್ ಕಟ್ಟಡ ಮಾಡಿ ಆಯ್ತು, ಬಾಡಿಗೆ ಬಂದಾಯ್ತು. ಇದನ್ನು ಯಾವ ರೀತಿಯೂ ಕೂಡ ನಗರಸಭೆಯ ಅಧಿಕಾರಿ ಅವರಿಗೆ ಹೇಳಿದ್ರು ಕೂಡ ಅದು ಅದು ಇದರ ಸರಿ ಉಂಟು, ಇದು ಈ ಏರಿಯಾಕ್ಕೆ ಇದು ಇಷ್ಟೇ ಬರ್ತದೆ, ಆ ಏರಿಯಾಕ್ಕೆ ಅಷ್ಟೇ ಬರ್ತದೆ, ಅವರು ಹೇಳಿಬಿಡ್ತಾರೆ. ಬಟ್ ಇದಕ್ಕೆ ಪರಿಹಾರನೇ ಇಲ್ಲ. ಪರಿಹಾರ ಅದೇ ನಾವು ಜನರೇ ಅದನ್ನು ಪರಿಹರಿಸಬೇಕಷ್ಟೇ. ಮತ್ತೆ ಈ ಕಸದ ಸಮಸ್ಯೆ ಇನ್ನೂ ಈಗ ಈ ಬಾರಿ ಮುಂದುವರಿದಿದೆ, ಇನ್ನೂ ಮುಂದುವರಿಬಾರ್ದಾದ್ರೆ ಈಗ ನೆಕ್ಸ್ಟ್ ಇಯರ್ ನಂತರ ಏನು ಮಾಡಬೇಕು ತಮ್ಮ ಪ್ರಕಾರ? ಅದು ಏನು ಮಾಡ್ಬೇಕಂದ್ರೆ ಇನ್ನು ಮಾಡ್ಬೇಕಾದ್ರೆ ಮಳೆ ಮಾಡುವ ಮೊದಲೇ ಒಂದು 2 ತಿಂಗಳ ಹಿಂದೆನೆ ಅಥವಾ ಎಲ್ಲಿ ಕಸಗಳ ರಾಶಿ ಇದೆ ಅದನ್ನು ಗುರುತಿಸಿಕೊಂಡು ಅದನ್ನು ನಾವು ಅಧಿಕಾರಿ ಅವರಿಗೆ ಅಥವಾ ಯಾರು ಇದ್ದಾರೆ ಅವರಿಗೆ ಹೇಳಿಕೊಂಡು ತೆರವು ಮಾಡುವಂತ ಕೆಲಸವನ್ನು ಮಾಡಿದ್ರೆ ಮಾತ್ರ ಆಗ್ತದೆ, ಇಲ್ಲದ್ರೆ ಆಗುದಿಲ್ಲ. ಈ ಸೊಳ್ಳೆ ಉತ್ಪತ್ತಿಗೆ ಮೇನ್ ಕಾರಣ ಅದೇ 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 ಬೇರೆ ಈ ಸಿಹಿಯಾಳಗಳು ಅದೆಲ್ಲ, ಈ ಸಿಹಿಯಾಳ ಅದು ಈಗ ಅಷ್ಟು ಕಂಡು ಬರುದಿಲ್ಲ. ಅದು ಈಗ ಅವರವರೇ ಆಗಲೇ ಅಂಗಡಿಯವರು ಈಗ ತಗೊಂಡು ಹೋಗ್ತಾರೆ, ಈಗ ಎಲ್ಲ ಗೋಣಿಗಳಲ್ಲಿ ಕಟ್ಟಿಕೊಂಡು ತಗೊಂಡು ಹೋಗ್ತಾರೆ. ಸೊಳ್ಳೆ ಬರುವಷ್ಟು ದಿವಸ ಅಲ್ಲಿ ಇಡುವಂಥ ಸಾಧ್ಯತೆ ಎಲ್ಲ ಕಡಿಮೆ ಇದೆ ಇಲ್ಲಿ, ನೋಡಿದ ಮಟ್ಟಿಗೆ. ಸರ್, ಈಗ ಒಂದು ತಾವು ಸೊಳ್ಳೆ ಉತ್ಪತ್ತಿ ಆಗಬಹುದು, ಇನ್ನು ಈ ಮುಂದುವರೆದ ದಿನಗಳಲ್ಲಿ ಕೃತಕ ನೆರೆಯ ಭೀತಿಯೂ ಕೂಡ ಕಾಡ್ತಿದೆ. ಕಳೆದ ಬಾರಿ ಗುಂಡಿಬೈಲು ಅಂತ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ನೆರೆ ಬಂದಿದೆ. ಈ ಎಲ್ಲ ಸಮಸ್ಯೆಗಳು ಕೂಡ ಇದೇ ರೀತಿ ಸಾಗ್ತದೆ. ಯಾಕಂದ್ರೆ ನಾವು ತೋಡುಗಳನ್ನು ಸ್ವಚ್ಛಗೊಳಿಸದಿದ್ದರೆ, ತೋಡುಗಳನ್ನು ಕ್ಲೀನ್ ಮಾಡದಿದ್ದರೆ ಈ ಕೃತಕ ನೆರೆಗಳು ಉದ್ಭವವಾಗುವ ಸಾಧ್ಯತೆ. ಇದಕ್ಕೆ ಏನ್ ಮಾಡಬೇಕು ಅಂತ? ಈ ಬಾರಿ ನೆರೆ ಬರುವ ಸಾಧ್ಯತೆಗಳು ಬಹಳ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೃಷ್ಣ ಮಠದ ಪರಿಸರದಲ್ಲಿ ಎಲ್ಲಾ ತೋಡುಗಳನ್ನು ಮುಚ್ಚಿ ಏನೇನೋ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಈಗ ಇರುವಂತದ್ದು ಕಲ್ಸಂಕ ಒಂದು ಏನು ಇಂದ್ರಾಣಿ ನದಿ ಇದೆ, ಅದು ಮಾತ್ರ ಒಂದು ಅದು ಇಲ್ಲ. ಇಲ್ಲಿ ಜಂಕ್ಷನ್ ಮಾತ್ರ. ಇಲ್ಲಿ ನಿಟ್ಟೂರು ಹೈವೇ ಬದಿಯಲ್ಲಿ ಹೋದ್ರೆ ಅಲ್ಲಿ ಕೂಡ ಕಸದ ರಾಶಿ, ತೋಡಿನ ಮಧ್ಯದಲ್ಲೇ ಕಸದ ರಾಶಿ ಬಿದ್ದು ನೀರು ಹೋಗದಂತ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ಕೂಡ ಮಾಧ್ಯಮ ಮುಖಾಂತರ ಬಹಳಷ್ಟು ಬಂದಿದೆ. ಅದನ್ನು ಕೂಡ ಅದೇ ರೀತಿಯಲ್ಲಿ ಉಂಟು. ಅದನ್ನು ಒಳ್ಳೆ ಜಾಗ ಎಲ್ಲಿ ನೀರು ಹೋಗುವಂತ ವ್ಯವಸ್ಥೆ ಮಾಡಬೇಕು ಅಲ್ಲಿ ಮಾಡದೆ ಎಲ್ಲೆಲ್ಲೂ ಮಾಡಿಬಿಟ್ಟಿದ್ದಾರೆ. ಅದು ವ್ಯವಸ್ಥೆ ಉಂಟಾ? ಒಟ್ಟಾರೆಯಾಗಿ ಅವರಿಗೆ ಅವರ ಮನೆಯ ಎದುರು ಸರಿ ಇದ್ರೆ ಆಯ್ತು, ಜನರಿಗೆ ಏನು ತೊಂದರೆ ಆದ್ರೆ ನಮಗೆ ಅಗತ್ಯ ಇಲ್ಲ ಎಂಬ ಭಾವನೆ. ಹಾಗಾಗಿ ಇಲ್ಲಿ ಈ ಬಾರಿ ಬಹಳಷ್ಟು ನೀರು ಬರುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸಿಕೆ ಅಷ್ಟೇ. ಕೃತಕ ನೆರೆ ಸಂಭವಿಸುವ ಸಾಧ್ಯತೆಗಳು ಇದೆ. ಸರ್, ಮಳೆ ವಿಳಂಬ ಆಗ್ತಾ ಇದೆಯಲ್ಲ, ಏನಾದರೂ ಹೊಸ ಪ್ಲಾನ್ಗಳನ್ನು ಹಾಕೊಂಡಿದ್ದೀರಾ ಪ್ರತಿಭಟನೆಗೆ? ಯಾಕಂದ್ರೆ ಮಂಡುಕ ಮದುವೆಯನ್ನ ಮಾಡಿದ್ರಿ, ಸಿಯಾಳ ಅಭಿಷೇಕವನ್ನ ಮಾಡಿದ್ರಿ, ಪ್ರಾರ್ಥನೆ ಮಾಡಿದ್ರಿ. ಯಾಕಂದ್ರೆ ಅದು ಸಾರ್ವಜನಿಕ ಹಿತಾಸಕ್ತಿ, ಅದನ್ನು ಒಪ್ಪಿಕೊಳ್ಳೇಬೇಕು. ಈ ಬಾರಿಯೂ ಏನೋ ರೀತಿಯ ರೈತರು ಕೂಡ ಮತ್ತೆ ನಮ್ಮ ಜಲಮೂಲ ಇವನ್ ಸ್ವರ್ಣದ ಹರಿವು ಕೂಡ ಇನ್ನೂ ಆರಂಭ ಆಗಲಿಲ್ಲ. ಈಗ ಸಮಸ್ಯೆ ಎಲ್ಲದಿದ್ರು ಈ ಬಾರಿಯ ಆಲ್ನಿನೋ ಪ್ರಭಾವದಿಂದ ಮಳೆ ಕಮ್ಮಿ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ತಮ್ಮದು ಏನಾದರೂ ಕಾರ್ಯಕ್ರಮಗಳು ಇದೆಯಾ? ನಮ್ಮ ಪ್ರತಿಭಟನೆಗೆ ದಿನ ನಿಗದಿ ಇಲ್ಲ. ನಮ್ಮ ಪ್ರತಿಭಟನೆ ಯಾವಾಗ ಏನು ಈಗ ಕರ್ತಕ ಮಳೆ ಬಂತು ಅದಕ್ಕೆ ಏನು ಮಾಡ್ಬೇಕು, ಆವತ್ತಿಗೆ ಮಾಡಿಬಿಡ್ತೇವೆ. ನಮ್ಮದು ಅದೇ ರೀತಿಯ ಒಂದು ಪ್ರತಿಭಟನೆ. ನಾವು ದಿನ ಕಟ್ಲೆ ತಿಂಗಳು ಕಟ್ಲೆ ಕೇಳಿ ಅವಂತ್ರ ಹೇಳಿ ಜನ ಒಟ್ಟು ಮಾಡಿ ಬರುವಂತ ಪ್ರಶ್ನೆ ನಮ್ಮ ಹತ್ರ ಇಲ್ಲ. ಬಟ್ ಈ ಬಾರಿ ಪ್ರವಾಹ ಮುನ್ನೆಚ್ಚರಿಕೆಗೂ ಕೂಡ ಈ ಆಡಳಿತ ಯಾವುದೇ ಕ್ರಮಗಳನ್ನ ಕೈಗೊಳ್ಳಿಲ್ಲ, ಯಾವುದೇ ಸಭೆಗಳನ್ನು ನಡೆಸಲಿಲ್ಲ ಅಂತ ಕಾಣುತ್ತೆ. ಅದೇ ನಡೆಸ್ತಾರೆ, ಅವರವರೊಳಗೆ ನಡೆಸ್ತಾರೆ. ಅದೇ ಈಗ ಇದು ಬರ್ತದೆ, ಸಾಂಕ್ರಾಮಿಕ ರೋಗ ಬರ್ತದೆ, ಅದನ್ನು ಸರಿ ಮಾಡಿ ಹೇಳ್ತಾರೆ ಅಷ್ಟೇ. ಅದೇ ಒಳಗೆ ಮಾತ್ರ, ಸರಿ, ಹೊರಗೆ ಬರುದಿಲ್ಲ. ತಮ್ಮ ಪ್ರಕಾರ ಇಲ್ಲಿ ಡೆಂಗ್ಯೂ ಭೀತಿ ಹೆಚ್ಚಾಗ್ತಾ ಇದೆ, ತಾವು ಕೂಡ ಡೆಂಗ್ಯೂ ರೋಗಕ್ಕೆ ತುತ್ತಾಗಿದೆ. ಈ ಸಂದರ್ಭದಲ್ಲಿ ಡೆಂಗ್ಯೂ ಬಾರದಂತೆ ತಡೆಗಟ್ಟುವಲ್ಲಿ ಜನರ ಪಾತ್ರ ಏನು? ಜನರು ಏನ್ ಮಾಡಬೇಕು? ಅದೇ ಜನರು ಇದನ್ನು ಈಗ ಇನ್ನು ಆವಾಗಲೇ ಅವರವರ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕೆ ಎಲ್ಲಿ ಕಸಗಡ್ಡಿಗಳಿವೆ, ಎಲ್ಲಿ ಕೊಳತೆ ನೀರುಗಳಿವೆ, ಅದನ್ನು ಕೂಡ ತಕ್ಷಣ ನಗರಸಭೆ ಅಧಿಕಾರಿಗ ಅಥವಾ ಅಲ್ಲಿ ಯಾರು ಎಲ್ಲರಿಗೆ ಹೇಳಿ ಅದನ್ನು ತೆಗೆಸುವಂತ ಕೆಲಸ ಮಾಡಿಸಬೇಕು. ಇಲ್ಲ ಇದ್ರೆ ಎಲ್ಲ ಕಸಗಡ್ಡಿ ಎಲ್ಲೇ ಕೂಡ ಏನೇನು ಕ್ರಿಮಿಗಳು ಬರ್ತವೆ ಅದಕ್ಕೆ ಬೇಕಾಗುವಂತ ಪೂರಕ ಅವರ ಎಲ್ಲಿ ನಗರಸಭೆಗೆ ಹೇಳಿದ್ರೆ ಅದನ್ನು ತೆಗೆಯದಿದ್ದರೆ ಅದರ ಬಗ್ಗೆ ನಾವು ಆಲೋಚನೆ ಮಾಡಿ ಮತ್ತೆ ಮುಂದಕ್ಕೆ ಏನಾದರೂ ಆಲೋಚನೆ ಮಾಡ್ಬೋದು. ಓಕೆ, ಕೊನೆಯದಾಗಿ ತಮ್ಮ ಮನವಿಯನ್ನು ವೀಕ್ಷಕರೊಂದಿಗೆ. ಅಲ್ಲ, ವೀಕ್ಷಕ ಮನವಿ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಲ್ಲಿ, ನಗರಸಭೆಯ ಆಡಳಿತವನ್ನಷ್ಟು ಚುರುಕುಗೊಳಿಸುವಲ್ಲಿ, ಸ್ವಚ್ಛತೆಯನ್ನ ಕಾಪಾಡುವಲ್ಲಿ, ಈ ತೋಡುಗಳ ಕ್ಲೀನ್ ಮಾಡುವುದರಲ್ಲಿ ಏನು ಸಲಹೆ ಇದೆ? ಏನು ಈಗ ನಾನು ಹೇಳೋದು ಇಷ್ಟೇ, ಈಗಾಗಲೇ ನಾವು ಸೋತು ಹೋಗಿದ್ದೇವೆ. ಇನ್ನು ಈಗಾಗಲೇ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗ್ಲಿಕ್ಕೆ ದೊಡ್ಡ ಕಟ್ಟಡ ಆಗಿದೆ. ಅದು ಅಲ್ಲದೆ
ನಮ್ಮ ಇಲ್ಲಿ ಸಿಟಿ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಕೂಡ ವಿಶ್ವೇಶ್ವರಯ್ಯ ಅದು ಕೂಡ ಇದೆ. ಎಲ್ಲದಕ್ಕೂ ಕೂಡ ಜನರು ಸಹಕಾರ ಕೊಟ್ಟರೆ ನಾವು ಅದಕ್ಕೆ ಮುಂದೆ ಹೋಗಲಿಕ್ಕೆ ಸಿದ್ಧರಿದ್ದೆಂದು ಹೇಳ್ತೇನೆ. ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಕೂಡ ಹಾಗೆ, ಅಲ್ಲಿ ಏನಾದರೂ ತೊಂದರೆ ಆದರೆ ಸಾರ್ವಜನಿಕರು ಒಟ್ಟು ಕೂಡಿ ನಾವೆಲ್ಲ ಒಳ್ಳೆ ರೀತಿಯ ಕೆಲಸ ಮಾಡಬೇಕಂತೇಳಿ ನನ್ನ ಅನಿಸಿಕೆ. ಎಲ್ಲ ರೀತಿಯಲ್ಲಿಯೂ ಕೂಡ ಈಗ ನೋಡಿ, ಮಳೆ ಬರುವ ಸಂದರ್ಭದಲ್ಲಿ ಎಲ್ಲಿ ಹೂಳೆತ್ತಲಿಲ್ಲ, ಎಲ್ಲಿ ಕಸಗಳ ರಾಶಿವೆ ಅಥವಾ ಎಲ್ಲಿ ಡ್ರೈನೇಜ್ ನೀರು ಬರ್ತವೆ, ಅದನ್ನು ಜನರ ಗಮನಕ್ಕೆ, ನಾಗರಿಕರ ಗಮನಕ್ಕೆ ಅಥವಾ ಸಂಘ ಸಂಸ್ಥೆಗಳ ಗಮನಕ್ಕೆ ಅಥವಾ ನಗರಸಭೆಯ ಗಮನಕ್ಕೆ ತರಬೇಕಾಗಿ ನಾನು ವಿನಂತಿಸಿ ಮಾಡ್ತಿದ್ದೇನೆ. ಇಲ್ಲಿ ನಾಗರಿಕರ ಪಾತ್ರ ಏನೂ ಇಲ್ವೇ ಸರ್? ನಾಗರಿಕರು ಕೂಡ ಒಂದಷ್ಟು ಜವಾಬ್ದಾರಿ ವಹಿಸಬೇಕಲ್ಲ. ನಾಗರಿಕರು ಏನಿಲ್ಲ, ಒಳಕಾಡ್ರವರೇ ನಮ್ಮಲ್ಲಿ ನೀರು ಎಲ್ಲ ಡ್ರೈನೇಜ್ ನೀರು ಹೊರಗೆ ಬರ್ತದೆ, ತೋಡಿ ಬರ್ತದೆ, ಸ್ವಲ್ಪ ವ್ಯವಸ್ಥೆ ಮಾಡಿ ಹೇಳ್ತಾರೆ, ಅಷ್ಟೊಂದು ಹೇಳ್ತಾರೆ. ಅದೊಂದು ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಅಭ್ಯಾಸ ಮಾಡಿ ಗುತ್ತಿಗೆ ಕೊಟ್ಟು ಬಿಡ್ತಾರೆ. ಓಕೆ, ಬಟ್ ಅವರು ಕೂಡ ಏನಾದರೂ ಮಾಡಬೇಕಲ್ಲ ಸರ್, ಪ್ಲಾಸ್ಟಿಕ್ ಕಡಿಮೆ ಮಾಡೋದು ಅಥವಾ ಈ ತಮ್ಮ ಮನೆಯನ್ನು ಮಾಡಬೇಕು. ಯಾಕಂದ್ರೆ ಅವರು ಕೂಡ ಅದು ಆಲೋಚನೆ ಮಾಡಬೇಕಾಗ್ತದೆ. ನಾವು ಕೂಡ ನಮ್ಮ ಮನೆಯವರು ಕೂಡ ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳಿಗೂ ಕೂಡ ಡೆಂಗ್ಯೂ ಬರೋದಾಗೆ ನಾವು ನೋಡಬೇಕಾಗ್ತದೆ. ನಾವು ಕೂಡ ಸ್ವಚ್ಛತೆಯನ್ನು ನಮ್ಮ ವಠಾರದಲ್ಲಿಯೂ ಕೂಡ ಕಾಪಾಡಬೇಕಾಗ್ತದೆ ಅಂತೇಳಿ ಅವರು ಕೂಡ ಎಣಿಸಬೇಕಾಗ್ತದೆ. ಕೆಲವು ಕಡೆ ಮನೆಗಳಲ್ಲಿ ಡೆಂಗ್ಯೂ ಭೀತಿ ಹೆಚ್ಚಾಗಿದೆ, ಆತಂಕಕಾರಿ ಖಂಡಿತ ಇದು ಬಹಳಷ್ಟು ಜನರಿಗೆ ಎಚ್ಚೆತ್ತುಕೊಳ್ಳುವುದು ಎಚ್ಚರಿಕೆಯಿಂದಲೇ. ಯಾಕಂದ್ರೆ ಡೆಂಗ್ಯೂ ಬರ್ತದೆ ಅಂದ ಕೂಡಲೇ ಎಚ್ಚರಿಕೆ, ಇಲ್ಲವಾದಲ್ಲಿ ಮಾಮೂಲಿಯಾಗಿ ನಾವು ಇರ್ತೇವೆ. ಈಗ ಒಂದು ಚೂರು ಜ್ವರ ಬಂದರೂ ಕೂಡ ಅದನ್ನು ಆಲೋಚನೆ ಮಾಡುವಂತ ಪರಿಸ್ಥಿತಿ ಈಗ ಪರಿಸ್ಥಿತಿಯಲ್ಲಿ ಉಂಟೀಗ. ಅಂದ್ರೆ ತಮ್ಮ ಪ್ರಕಾರ ಉಡುಪಿಯಲ್ಲಿ ಡೆಂಗ್ಯೂ ಮತ್ತು ಇತರ ಸಾಂಕ್ರಾಮಿಕ ರೋಗಗಳ ಭೀತಿ ಬಹಳಷ್ಟಿದೆ, ಸಾಧ್ಯತೆಗಳು ಕೂಡ ಬಹಳಷ್ಟು, ಆದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಓಕೆ, ತಮ್ಮ ಕಲ್ಪನೆಯ ಉಡುಪಿ ಹೇಗಿರ್ಬೇಕಿತ್ತು? ಅಲ್ಲ, ಕಲ್ಪನೆ ಅಂತ ಹೇಳಿದ್ರೆ ಉಡುಪಿ ಸುಂದರ ಉಡುಪಿ, ಸ್ವಚ್ಛ ಉಡುಪಿ. ತಾವು ಉಡುಪಿಯೇ ತಮ್ಮದು ಕರ್ಮಭೂಮಿ, ಉಡುಪಿಯಲ್ಲೇ ತಮ್ಮ ಎಲ್ಲ ಹೇಳಿದ್ದು ಇದು ಸುಂದರ ಉಡುಪಿ, ಸ್ವಚ್ಛ ಭಾರತ, ಸ್ವಚ್ಛ ಉಡುಪಿ ಎಂದು ಹೇಳುವುದಕ್ಕೆ ಯಾವುದೂ ಅದಕ್ಕೆ ಅರ್ಹತೆ ಇಲ್ಲ. ಅಂತೆ ಆಗಿರುವಾಗ ನಾವು ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ. ಈಗ ಮೊದಲಾದ್ರೆ ಉಡುಪಿಯವರು ಅಂತ ಹೇಳಿದ್ರೆ ಗೌರವ ಇತ್ತು, ಉಡುಪಿ ಮಂಗಳೂರು ಅಂತ ಹೇಳಿದ್ರೆ. ಈಗ ಉಡುಪಿ ಅಂತ ಹೇಳಿದ್ರೆ ಅಯ್ಯಪ್ಪ ಉಡುಪಿ ಬೇಡ ಮಾರ, ಉಡುಪಿ ಒಂದಲ್ಲಿ ಡೆಂಗ್ಯೂ ಬರ್ತದೆ ಅಂತ ಹೇಳುವಂತ ಪರಿಸ್ಥಿತಿ ಈಗ ಬಂದಿದೆ. ಅಲ್ಲ, ಸುಂದರ ಉದ್ಯಾನವನ ಎಲ್ಲ ಆಗಿದೆ ಅಲ್ಲ ಸರ್ ಅಜ್ಜರಕಾಡಿನಲ್ಲಿ? ಅದು ಉದ್ಯಾನವನ ಆಗಿದೆ, ಹೌದು, ಆಗ್ತಾರೆ, ಹೌದು, ನಿರ್ವಹಣೆ ಮಾಡ್ಬೇಕಲ್ಲ. ಅದರಲ್ಲಿಯೂ ಕೂಡ ಈಗ ಅಲ್ಲಿ ನಿರ್ವಹಣೆ ಅಂತ ಹೇಳಿದ್ರೆ ಅದರದ್ದು ಗಿಡಗಂಟಿಗಳು ಕೆಳಗೆ ಬಿದ್ದರೆ ಅದು ಕೂಡ ಕೆಳಗೆ ಬಿದ್ದರೆ ಈಗಿನ ಕಾಲದಲ್ಲಿ ಮಳೆಗೆ ಕೊಳ್ತು ಹೋಗ್ತವೆ. ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಅದೇ ನಾನು ಹೇಳಿದಾಗ ಇಲ್ಲಿ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎದುರುಗಡೆ ಗಿಡಗಂಟಿ ಬಿಡಿದ್ರೆ ಗಿಡಗಂಟಿ ಕಂಪ್ಲೀಟ್ ತೆಗಿಬೇಕು. ಅದನ್ನು ತೆಗೆದ್ರೆ ಮಾತ್ರ ಅಲ್ಲಿಯ ಪರಿಸರವನ್ನು ಅಲ್ಲಿ ಚಂದ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮತ್ತೊಂದು ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಬೀದಿ ನಾಯಿಗಳ ಕಾಟ. ಬಗ್ಗೆ ತಾವು ಅದರ ಸ್ವರ ಎತ್ತಿದೆ ಅಂತ ಹೇಳಿದ್ರೆ ನಾವು ಮಾತನಾಡಿದ್ರೆ ಪ್ರಾಣಿದಯ ಸಂಘದವರು ಓಡಿ ಬರ್ತಾರೆ. ಪ್ರಾಣಿದಯ ಇದು ಸರ್ಕಾರ ಎಲ್ಲಿಯ ಒಂದು ಜಾಗ ಗುರುತಿಸಿದೆ ಅಲ್ಲಿ ಕೂಡ ಅಲ್ಲಿ ಹೋಗಲಿಕ್ಕೆ ಜನರು ಬಿಡ್ತಾ ಇಲ್ಲ. ಅದಕ್ಕೆ ಜನರು ಕೂಡ ಸಹಕಾರ ಮಾಡಬೇಕಾಗ್ತದೆ. ಅದು ಕೂಡ ಯಾವ ನಾಯಿ ಆದ್ರೂ ಕೂಡ ಏನೋ ಮನುಷ್ಯ ಆದ್ರೆ ಒಂದೇ ರೀತಿ ಒಳ್ಳೆ ರೀತಿಯಾದ ದನ ಕಟ್ಟಿದ ಹಾಕಿ ಒಂದು ಕಡೆಯಲ್ಲಿ ಕಟ್ಟಿ ಹಾಕಿದ್ರೆ ಒಳ್ಳೆ ರೀತಿಯಲ್ಲಿ ಈಗ ಅದಕ್ಕೆ ಆಹಾರಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ಹೋಟೆಲ್ನಲ್ಲಿ ಇರೋರು ಈ ನಗರಸಭೆಯಲ್ಲಿ ಹೋಗ್ತಿದೆ ಹಸಿ ಕಸ ಒಣ ಕಸ ಅಂತೇಳಿ ವಿಂಗಡಣೆ ಮಾಡುವಾಗ ಹಸಿ ಕಸದಲ್ಲಿ ಬೇಕಾಗುವಂತಹದ್ದು ನಾಯಿಗಳಿಗೆ ಬೇಕಾಗುವಂತ ಒಳ್ಳೆ ಪರಿಶುದ್ಧವಾದಂತ ಮಾಂಸಗಳು ಸಿಗ್ತವೆ ಅದಕ್ಕೆ. ಈಗ ನಾವು ಎಣಿಸಿದಾಗ ಹಸಿ ಕಸದಲ್ಲಿ ಕೂಡ ನಾಯಿಗಳಿಗೆ ಬೇಕಾಗಿದೆ, ಅದನ್ನು ಕೂಡ ಅದಕ್ಕೆ ಅಪಾಯಕಾರಿ. ಯಾವುದಕ್ಕೆ ಅದು ಬಿದ್ದಿನಾಯಿ ಕಚ್ಚಿದ್ರೆ ನಮ್ಗೆ ತೊಂದರೆ, ಎಷ್ಟು ಕಷ್ಟ ಉಂಟು ಜನರಿಗೆ, ಎಷ್ಟು ಕಷ್ಟ ಉಂಟು. ಎಲ್ಲಾ ಕಡೆಯಲ್ಲಿ ಇಂದ್ರಾಳಿ ಪರಿಸರದಲ್ಲಿ ಮೂಲೆಗಳಲ್ಲಿ ಒಂದೊಂದು ರೋಡಿನಲ್ಲಿ 25-30 ನಾಯಿಗಳಿವೆ. ಬಟ್ ನಗರಸಭೆ ಇದರ ಬಗ್ಗೆ ಏನು ಇದ್ರ ಬಗ್ಗೆ ಏನು ಆಲೋಚನೆ ಮಾಡಬೇಕಾದ್ರೂ ಮಾಡಬಹುದಿತ್ತಲ್ಲ, ಅನಿಮಲ್ ಬರ್ತ್ ಕಂಟ್ರೋಲ್. ಸುಪ್ರೀಂ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಆಗದಿದ್ರೆ ಅನಿಮಲ್ ಬರ್ತ್ ABC ಅನ್ನೋದು ಬರ್ತ್ ಕಂಟ್ರೋಲ್ ಅದನ್ನಾದ್ರೂ ಮಾಡಬಹುದಿತ್ತಲ್ಲ ಅಂತ. ಅದೇನು ಮಾಡಬಹುದು, ಮಾಡ್ಲಿಕ್ಕೆ ಇದನ್ನು ಇಲ್ಲಿ ಕೊಳಕು ನೀರಿನ ತೆಗಲಿಕ್ಕೆ ಅವರ ಹತ್ರ ಆಗುದಿಲ್ಲ ಅಂತ ಇದು ಮತ್ತೆ ಇದನ್ನು ಮಾಡಬಹುದು. ಅವರು ಮಾಡಬೇಕು, ಇಲ್ಲಿ ಮಾಡಿದ್ರೆ ಒಳ್ಳೆದು, ಜನರು ಅದಕ್ಕೂ ತಕ್ಕ ಸಹಕರಿಸಬೇಕು. ಇದು ಕೂಡ ಗಂಭೀರ ಸಮಸ್ಯೆ. ರ್ಯಾಬಿಸ್ ಭೀತಿ ಸಾಧಾರಣ 3,000-4,000 ಅಷ್ಟು ನಾಯಿಗಳ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಬಟ್ ಜನ ಕುಂಭಕರ್ಣ ನಿದ್ರೆಯಲ್ಲೇ ಇದ್ದಾರಲ್ಲ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪರಿಚಯ ಇಲ್ವೋ ಅಥವಾ ಪರಿಚಯ ಇದ್ರೂ ಕೂಡ ಜಾಣಮೌನ ಅಲ್ಲ. ಈ ಜನರು ಯಾರು ಎಚ್ಚೆತ್ತುಕೊಳ್ಳಿಲ್ಲ ಅಂತ. ಜನರು ಎಚ್ಚೆತ್ತುಕೊಳ್ತಾರೆ, ಅವರಿಗೆ ನೋವಾದ್ರೆ ಎಚ್ಚೆತ್ತುಕೊಳ್ತಾರೆ, ಇಲ್ಲದೇ ಇಲ್ಲ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ನಿತ್ಯಾನಂದ ಒಳಕಾಡ್ರವರೇ, ತಮ್ಮ ಮುಂದಿನ ದಿನಗಳ ಅಂದರೆ ಮುಖ್ಯವಾಗಿ ಇದು ಡೆಂಗ್ಯೂ ಪ್ರದೇಶ ಆಗಬಾರ್ದು, ಡೆಂಗ್ಯೂ ರೋಗ ಇಲ್ಲಿ ಹೆಚ್ಚಾಗಬಾರ್ದು ಅನ್ನುವಂಥ ಒಂದು ಸಾಮಾಜಿಕ ಕಳಕಳಿಯಿಂದ ತಾವು ಈ ಅಭಿಯಾನವನ್ನು ಕೈಗೊಂಡಿದ್ದೀರಾ. ಮತ್ತು ಕಸ ವಿಲೇವಾರಿಯನ್ನು ನಗರಸಭೆ ಬಹಳ ಕ್ಲಪ್ತ ಸಮಯದಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಆಗಬಾರ್ದು. ಮತ್ತು ಕಸದಿಂದ ಕೇವಲ ರೋಗ ಭೀತಿಯಲ್ಲ, ನೆರೆ ಭೀತಿಯೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಮತ್ತು ನಗರಸಭಾ ಪ್ರದೇಶದಲ್ಲಿ
ಇನ್ನಷ್ಟು ಸಮಸ್ಯೆಗಳು ಜೀವಂತವಾಗಿ ಉಲ್ಬಣವಾಗುವಂಥ ಸಾಧ್ಯತೆಗಳು ಇದೆ. ಆದ್ದರಿಂದ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀರಾ. ಮುಂದಿನ ದಿನಗಳಲ್ಲೂ ಕೂಡ ಅವರೇ ಹೇಳಿದಂತೆ ಏನೋ ಸೀಕ್ರೆಟ್ ರಿವೀಲ್ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ವಿಶಿಷ್ಟ ಪ್ರತಿಭಟನೆಯ ಮೂಲಕ ಜನರ ಮತ್ತು ಅಧಿಕಾರಿಗಳ ಗಮನ ಸೆಳೆದು ಇದಕ್ಕೊಂದು ತಾತ್ವಿಕವಾದಂಥ ಪರಿಹಾರವನ್ನು, ತಾರ್ಕಿಕವಾದಂಥ ಅಂತ್ಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾನ್ಯ ನಿತ್ಯಾನಂದ ಒಳಕಾಡ್ರವರು ಮಾಡ್ತಾರೆ. ಅವರ ಎಲ್ಲ ಪರಿಶ್ರಮಕ್ಕೆ ನಮ್ಮ ವಾಹಿನಿಗಳಿಂದ ಶುಭಕಾಮನೆಗಳು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ನಿತ್ಯಾನಂದ ಒಳಕಾಡು ಉಡುಪಿ ಭಾಗದ ಖ್ಯಾತ ಸಮಾಜ ಸೇವಕರು, ಹಲವಾರು ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಜನರ ಒಂದು ಉತ್ತಮ ಬದುಕಿಗೆ ಬೇಕಾದಂಥ ಅನಿವಾರ್ಯ ಸಂದರ್ಭಗಳಲ್ಲಿ ಕೂಡ ತತ್ಕಾಲಕ್ಕೆ ನೆರವಾಗುವವರು ಮತ್ತು ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ, ವ್ಯವಸ್ಥೆಗೆ ಒಂದಷ್ಟು ಚುರುಕು ಮುಟ್ಟಿಸಿ ಆ ಮೂಲಕವಾಗಿ ಈ ಪ್ರದೇಶದ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿದವರು. ಈ ಬಾರಿಯೂ ಕೂಡ ಅವರೇ ಹೇಳಿದಂತೆ ಡೆಂಗ್ಯೂ ಭೀತಿ ಇಲ್ಲಿನ ನಾಗರಿಕರಿಗೆ ಖಂಡಿತವಾಗಿಯೂ ಕಾಡ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಯಾಕಂದರೆ ಅವರೇ ಸಂತ್ರಸ್ತರಾಗಿದ್ದಾರೆ. ಆದ್ದರಿಂದ ಅವರ ಈ ಅಭಿಯಾನದಲ್ಲಿ ತಾವು ಕೂಡ ಕೈ ಜೋಡಿಸಿ, ಇದು ಬಹಳ ಸಣ್ಣ ವಿಷಯವಲ್ಲ, ಗಂಭೀರವಾದಂಥ ವಿಚಾರ. ಇದರ ಬಗ್ಗೆ ತಾವು ಕೈ ಜೋಡಿಸಿ ಒಂದಷ್ಟು ಚಿಂತಿಸಿ ಮತ್ತು ಅವರ ಪ್ರತಿಭಟನೆಗಳಲ್ಲಿ ಭಾಗವಾಗಿ ಮತ್ತು ಈ ಪರಿಹಾರವನ್ನು ಪಡೆಯುವಲ್ಲಿ ತಾವೂ ಕೂಡ ಮುಂದುವರಿಯಿರಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.